ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಆ, ಮೊದಲನೇದಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಇದು ನಮ್ಮ ನಮ್ಮ ಸಿನಿಮಾದ ಆ್ಯಕ್ಚುಲಿ ಕಡೆಯ ಒಂದು ರಿಲೀಸ್ ಬಿಫೋರ್ ಒಂದು ಕಡೆಯ ಪ್ರಮೋಷನ್ ಅಂತ ಹೇಳಬೇಕು. ಆ್ಯಂಡ್ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಮೊನ್ನೆಯಿಂದನೂ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ಒಂದು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗಿದ್ವಿ. ಬಹುಶಃ ತುಂಬ ಜನ ನೋಡಿರ್ಬೋದು ಅನ್ಸುತ್ತೆ. ಅಲ್ಲಿ ಅವರು ಕೊಟ್ಟದಂಥ ಪ್ರೀತಿಯ ಅಭಿಮಾನಿಗಳು ಭಾಳನೇ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡಿಬೇಕಾಗಿತ್ತು, ಬಟ್ ಹೋಗಿದ್ದ ಕಡೆ ಎಲ್ಲ ಅಭಿಮಾನಿಗಳು ನಿಲ್ಸಿ ನಾನು ಎಲ್ಲರೂ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಕೊಟ್ಟು ಹೋಗುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು. ಸೊ ಅಲ್ಲಿ ನನಗೆ ಹುಬ್ಬಳ್ಳಿ ಮಾಧ್ಯಮದವ್ರ ಜೊತೆ ನನಗೆ ಇಂಟ್ರಾಕ್ಷನ್ ಆಗಲಿಲ್ಲ. ಸೊ ನಾನು ಕ್ಷಮೆ ಕೇಳ್ತೀನಿ, ನಮ್ಮ ಟೀಮ್ ಕಡೆಯಿಂದ ಒಂದು ಕ್ಷಮೆ ಕೇಳ್ತೀನಿ. ಖಂಡಿತ ರಿಲೀಸ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡು ಉತ್ತರ ಕರ್ನಾಟಕಕ್ಕೆಲ್ಲ ಒಂದು ರಿಲೀಸ್ ಆದಮೇಲೆ ಒಂದು ಪ್ರಮೋಷನ್ಗೆ ಅಂತ ಹೋಗ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಹೋಸ್ಟ್. ನನಗೆ ಇವತ್ತು ನಿನ್ನೆ ಎಲ್ಲ ಉದಯ ಟಿ ವಿಯಿಂದ ನನಗೆ ತುಂಬ ಇವ್ರನ್ನ ಇವರು ಮಾತಾಡೋದಾಗಲಿ, ಕನ್ನಡದ ಬಗ್ಗೆ ಆಗಲಿ, ಒಂದು ಕನ್ನಡ ಮಾತಾಡೋದು ತುಂಬ ನನಗೆ ಖುಷಿ ಆಗುತ್ತೆ. ಹಾಗೆ ಇವತ್ತು ನಿಮ್ಮೆಲ್ರಿಗೂ ಗೊತ್ತು ಒಂದಿಷ್ಟು ಏನು ನಡೀತಿದೆ, ಕನ್ನಡದ ಬಗ್ಗೆ ಏನು ನಡೀತಿದೆ ಅನ್ನೋದನ್ನು ಖಂಡಿತ ನಾನು ಮಾತಾಡ್ತೀನಿ. ನಾನು ಮಾತಾಡಲೇಬೇಕು, ನಾನು ಹುಬ್ಬಳ್ಳಿಯಲ್ಲೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಇಲ್ಲಿ ಮಾತಾಡ್ತೀನಿ. ಇದು ನಮ್ಮ ಪ್ರಮೋಷನ್ ಟೈಮಲ್ಲಿ ಬೇಡ, ಇದು ಈ ವೇದಿಕೆ ಮೇಲೆ ಬೇಡ, ಬಟ್ ಖಂಡಿತ ನಾನು ಮಾತಾಡಲೇಬೇಕು. ಯಾಕಂದರೆ ಎಲ್ಲರೂ ಬರೋರು ಹೋಗೋರು ಎಲ್ಲರೂ ಕನ್ನಡದ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಇಷ್ಟ ಬಂದಂಗೆ ಮಾತಾಡ್ತಿರೋದು ಖಂಡಿತ ನಾನು ಮಾತಾಡಲೇಬೇಕು. ಸಿನಿಮಾದ ಬಗ್ಗೆ ನಾನು ತುಂಬಾನೇ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು, ಈ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ಳೋಣ. ಇಲ್ಲಿ ಮಾಡಿದಂಥ ನಾನು ಮೊದಲನೇ ಬಾರಿಗಲ್ಲ ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಈ ಸಿನಿಮಾಗೋಸ್ಕರ ಅಂದರೆ ಕೇಶವ ಸರ್, ನಮ್ಮ ನಿರ್ಮಾಪಕರು, ಆ್ಯಂಡ್ ಸುಮಂತ್ ಅವರಾಗಲಿ, ಆ್ಯಂಡ್ ಧನುಷ್ ಆಗಲಿ, ಆ್ಯಂಡ್ ಇನ್ನೊಬ್ಬರ ವ್ಯಕ್ತಿ ಮೈಕೋ ನಾಗರಾಜ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಮಗ ಅವರು ಕಾರ್ತಿ ಅವರು ಬಂದಿದ್ದಾರೆ. ಬಟ್ ಇವರೆಲ್ಲ ಒಂದಿಷ್ಟು ಸೇರ್ಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡೋದಾಗ ಅದಾದ್ಮೇಲೆ ಕೇಶವ್ ಅವರು ನಮಗೆ ಒಂದು ಆನೆ ಬಲ ಅಂತ ಏನು ಹೇಳ್ತಾರೆ ಆ ಥರದ್ದು ಬಂದು ಅವರು ಮುಂದೆ ನಿಂತು ನಡೆಸ್ಕೊಂಡು ಹೋಗಿ. ಯಾಕಂದ್ರೆ ಇವತ್ತು ನನಗೆ ಅಂತ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಬಿಟ್ಟು ಡಬಲ್ ಅಷ್ಟು ಖರ್ಚು ಅವ್ರು ಮಾಡಿದ್ದಾರೆ. ಆ ಸಿನಿಮಾ ಖರ್ಚು ನಿಮಗೆ ಕಾಣಿಸುತ್ತೆ. ಆ ಥರದ್ದೊಂದು ನಿರ್ಮಾಣ ಮಾಡಿ ನಮ್ಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ರಿಲೀಸ್ವರೆಗೂ, ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕನೇ, ಲಂಕಾಸುರ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಅದೆಷ್ಟು ಕಷ್ಟ, ಎಲ್ಲೆಲ್ಲಿ ನನ್ನ ದುಡ್ಡು ತಂದಿರ್ತೀವಿ, ಯಾರ ಮನೆ ಬಾಗಿಲಿಗೆ 7:30 8 ಗಂಟೆಗೆ, ಬೆಳಗಿನ ಜಾವ 6 ಗಂಟೆಗೆಲ್ಲ ಹೋಗಿ ನಿಂತಿದ್ದೀವಿ ಅಂತ ನಮಗೆ ಗೊತ್ತು. ಎಷ್ಟು ಇವತ್ತಿನವರೆಗೂ ಎಷ್ಟು ಬಡ್ಡಿ ಕಟ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ನನಗೆ ಗೊತ್ತು. ಬಟ್ ಆದರೆ ಅವರು ನಾನು ಎಲ್ಲೊಂದು ತೋರಿಸ್ಕೊಳ್ದೆ ಇವತ್ತು ನಿರ್ಮಾಣ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಕೇಶವಣ್ಣ. ಯಾಕಂದ್ರೆ ಸಿನಿಮಾ ನೋಡಿದ್ದೀವಿ, ಎಲ್ಲರೂ ನೋಡಿದ್ದೀವಿ, ನೀವು ನೋಡಿದ್ದೀರಾ. ಸಿನಿಮಾ ನೋಡಿದಂಥ ಕೆಲವು ಟೆಕ್ನಿಷಿಯನ್ಸ್ ಆಗಲಿ, ಬಹಳಷ್ಟು ಜನ ನಿಮಗೆ ಹೇಳಿದ್ದಾರೆ, ಫೀಡ್ಬ್ಯಾಕ್ ಹೇಳಿದ್ದಾರೆ. ನನಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ, ನಮ್ಮ ಕನ್ನಡದ ಜನ, ಅವ್ರ ಮೇಲೆ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸುವಂಥವ್ರು, ನಮ್ಮ ಅಭಿಮಾನಿ ದೇವ್ರುಗಳ ಮೇಲೆ ಬಹಳ ನಂಬಿಕೆ ಇದೆ. ಅವ್ರು ಖಂಡಿತ ಈ ಸಿನಿಮಾನ ಕೈ ಬಿಡಲ್ಲ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾನು ಖಂಡಿತ ಈಗಲೇ ಹೇಳ್ತಿದ್ದೀನಿ. ನಿಮಗೂ ಗೊತ್ತು ಬಹಳಷ್ಟು ಬಿಸ್ನೆಸ್ಗೆ ಅಂತ ಈ ಸಿನಿಮಾ ಬಂದಿದೆ. ಆ್ಯಂಡ್ ಹೆಚ್ಚಾಗಿ ನನಗೆ ನಿಮ್ಗಾಗ್ಲಿ ಅಥವಾ ಸುಮಂತ್ ಅವ್ರಿಗಾಗ್ಲಿ, ಧನುಷ್ಗಾಗ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ಖಂಡಿತ ರಿಲೀಸ್ ಆದಮೇಲೆ ತುಂಬಾ ಒಳ್ಳೇದಾಗುತ್ತೆ, ಅದಂತೂ ಗ್ಯಾರಂಟಿ. ಆ್ಯಂಡ್ ನವೀನ್ ರೆಡ್ಡಿ ಅವರಿಗೆ ಅವತ್ತು ಹೇಳಿದ್ದೀನಿ, ಸಿನಿಮಾ ಬಗ್ಗೆ ಹೇಳಿದ್ದೀನಿ, ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಹಾಗೆ ಇನ್ನೊಬ್ಬ ವ್ಯಕ್ತಿ ನನಗೆ ಪ್ರತ್ಯೋದನ್ ಅವ್ರ ಬಗ್ಗೆನೂ ಹೇಳಿದ್ದೀನಿ, ತುಂಬಾನೇ ಹೇಳಿದ್ದೀನಿ. ಪ್ಯಾಥೋ ಪ್ರಜು ಅಂತ ನಮ್ಗೆ ಯಾರೋ ಇಂಟ್ರೊಡ್ಯೂಸ್ ಮಾಡಿಲ್ಲ, ಬರಮ ಈ ಹುಡುಗ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಪ್ಯಾಥೋ ಪ್ರಜು ಒಂದು ಲಾಸ್ಟ್ ಅಲ್ಲಿ ಒಂದು ಎಪಿಸೋಡ್ ಬರುತ್ತೆ, ಆ ಒಂದು ಸಾಂಗ್ ಹಾಡಿದ್ದಾರೆ. ತುಂಬಾ ಜನ ಒಂದು ಟ್ರ್ಯಾಕ್ ಹಾಡಿದಾಗ ಕೆಲವು ಹೆಸರುಗಳೆಲ್ಲ ಬಂತು, ಇವ್ರ ಕಡೆಯಿಂದ ಹಾಡ್ಸಿದ್ರೆ ಚೆನ್ನಾಗಿರುತ್ತೆ, ಅವ್ರ ಕಡೆಯಿಂದ ಹಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಟ್ರ್ಯಾಕ್ ಕೇಳಿದ ಮೇಲೆ ನಾವೆಲ್ಲ ಟೋಟಲ್ ರಿಟೈನ್ ಮಾಡಿದ್ದು ಇವ್ರ ವಾಯ್ಸ್ನೇ. ನೀವು ಹಾಡಕ್ಕಾಗತ್ತೆ, ಅದು ಎರಡು ಸಾಲ್ ಹಾಡಿ ಆಮೇಲೆ ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಥ್ಯಾಂಕ್ ಯು. ಆಕ್ಚುಲಿ ಈ ಸಾಂಗ್ಗೆ ಮೇಯ್ನು ಯಾರು ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೇಳಿ ಆಮೇಲೆ ನಾನು ಮಾತಾಡ್ತೀನಿ.
ದೇವತೆಗೂ ಹೆಚ್ಚವ್ವ ನನ್ನ ಮುದ್ದು ನೀನವ್ವ ಏಳು ಮೇಲೆ ಏಳು ಕನ್ಸು ಕಟ್ಟಿ ಕೂತೀವ್ ನೀ ಮಣ್ ಮಾಡಿ ಹೋಗ್ಬ್ಯಾಡವ್ವ ಏಳು ನೀನೇ ಏಳು. ಥ್ಯಾಂಕ್ ಯು. ಇದ್ರ ಮೇಲೆ ಹೇಳಿದ್ರೆ ನಿಮ್ ಕತೆ ಗೊತ್ತಾಗುತ್ತೆ ಅಂತ. ಹಾಗೆ ನಮ್ಮ ಈ ಸಿನಿಮಾ ಎಡಿಟರ್ ವಿಜಯಣ್ಣಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಕಡೆಯಿಂದ ನನಗೆ ರೆಫರ್ ಬಂದಿದ್ದು. ಹಾಗೆ ನಮ್ಮ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಬಾಸು ಖಂಡಿತವಾಗ್ಲೂ ಈ ಪುಟ್ಟು ಕಲಾವಿದನ್ನ ಆ ಕೆಲಸ ತಗೊಳ್ಳೋ ತರ, ಆ ಕೆಲಸ ಕೊಡೋ ತರ ನನಗೆ ಧೈರ್ಯ ಕೊಟ್ಟು ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಿಜ. ಸೊ ಎಲ್ಲರಿಗೂ ಮಾದೇವ ತಂಡಕ್ಕೆ ಖಂಡಿತವಾಗ್ಲೂ ತುಂಬಾ ಹೃದಯದ ಹೃತ್ಪೂರ್ವಕ ವಂದನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬಾನೇ ಒಂದು ಎಮೋಷನಲ್ ಆಗಿ ಹಾಡಿದ್ರು. ಹಾಡು ಹೇಳ್ಬೇಕಾದ್ರೆ ಒಂದು ಬೇರೆ ಒಂದಿಷ್ಟು ಫೀಡ್ಬ್ಯಾಕ್ ಕೊಟ್ಟಿರ್ತೀನಿ ಅವ್ರಿಗೆ. ಒಂದ್ಸಲ ಹಾಡಿದ್ರು, ಅದಾದ್ಮೇಲೆ ಹೇಳಿರ್ತೀನಿ 20 ಸಲ ಪ್ರಾಕ್ಟೀಸ್ ಮಾಡ್ಬಿಡು, ಬೆಳಗ್ಗೆ ಅಂತ ರಾತ್ರಿವರೆಗೂ ಪ್ರಾಕ್ಟೀಸ್ ಮಾಡ್ಬಿಡು, ಹಾಡ್ತಾ ಇರೋ ಆ ವಾಯ್ಸ್ ಟೋಟಲ್ ಡ್ರೈ ಆದ್ಮೇಲೆ ಒಂದು ಡ್ರೈ ವಾಯ್ಸ್ ಒಂದು ಬರುತ್ತೆ, ಸ್ಟ್ರೇನ್ ವಾಯ್ಸ್ ಅಂತೀವಿ ಅದನ್ನ. ಆ ಡ್ರೈ ವಾಯ್ಸೇ ಬೇಕಾಗಿತ್ತು. ಸೊ ಅದನ್ನ ಹಾಡೋರು 3 ಸಲ ಹಾಡೋರು ಅದನ್ನ ಬ್ಯೂಟಿಫುಲ್ ಆಗಿ ಪ್ರತಿಯೊಂದನ್ನು ಅದನ್ನ ಮ್ಯಾಚ್ ಮಾಡಿ ನಿಮ್ಮ ವಾಯ್ಸ್ ನ 3 ಸಲ ಹಾಡಿ ಅದನ್ನ ಅದು ಸಿನಿಮಾದಲ್ಲಿ ನೋಡಿದಾಗ ತುಂಬಾನೇ ಇಂಪ್ಯಾಕ್ಟ್, ಒಂದು ಎದೆಗೆ ಬಡಿಯುವಂತ ಒಂದು ಸಾಂಗ್ ಅದು. ಖಂಡಿತ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಥ್ಯಾಂಕ್ ಯು. ಅಂಡ್ ನಮ್ಮ ನಕ್ಷತ್ರ, ಪುಟ್ಟು ನಕ್ಷತ್ರ ಬರಮಗ. ಎಲ್ರಿಗೂ ನಮಸ್ಕಾರ ಹೇಳ್ಬಿಡಪ್ಪ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿತ್ತು. ಏನೇನ್ ಮಾಡಿದೆ ಶೂಟಿಂಗ್ ಅಲ್ಲಿ? ಮಾಮ ಜೊತೆ ಆಟ ಆಡ್ತಿದ್ದೆ. ನವೀನ್ ಸರ್ ಅವರ ಮಗಳು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಬಹಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಇಡೀ ಸಿನಿಮಾ ಒಂದು ಇರಿ ನವೀನ್ ನೋಡ್ರಿ. ಹೆಚ್ಚಾಗಿ ಇದ್ರ ಬಿಫೋರ್ ಒಂದಿಷ್ಟು ನಾನು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ. ಅಂಡ್ ಶ್ರುತಿಯಮ್ಮ ಅವರಾಗ್ಲಿ ನನ್ನ ಬಗ್ಗೆ ಬಹಳಷ್ಟು ಹೇಳಿದ್ರು. ಅಂದ್ರೆ ದೊಡ್ಡವ್ರ ಜೊತೆ ಎಲ್ಲ ನಾನು ಕಂಪೇರ್ ಮಾಡ್ಕೊಂಡು ಹೇಳಿದ್ರು. ಅಷ್ಟು ಯೋಗ್ಯನಲ್ಲ. ಬಟ್ ಆದ್ರೆ ಸಿನಿಮಾ ಅಂತಾನೆ 24/7 ಸಿನಿಮಾನೇ. ನನಗೆ ನಾವೆಲ್ಲ ಕೂತ್ಕೊಂಡು ಈವನ್ ಬಲರಾಮನ್ ದಿನಗಳು ಅಥವಾ ಲಂಕಾಸುರ ಶೂಟಿಂಗ್ ನಡೀತಿರ್ಬೇಕಾರೆ ಒಂದಿಷ್ಟು ಜನ ನನ್ನ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಿರ್ಬೇಕಾರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನೋ ಮಾತಾಡಿರಲ್ಲ. ನಾನು ಯಾವಾಗ್ಲೂ ಸಿನಿಮಾ ಇದು ಬರೀ ಸಿನಿಮಾನೇ ಮಾತಾಡಿರ್ತೀನಿ. ಅವ್ರು ಕೇಳಿರ್ತಾರೆ ನನ್ನ, ಸರ್ ಸಿನಿಮಾ ಬಿಟ್ಟು ಬೇರೆ ಏನೋ ಮಾತಾಡೋಲ್ಲ ಅಂತ. ಬೇರೆ ಏನ್ ಮಾತಾಡೋರು, ಯಾರ ಬಗ್ಗೆ ಮಾತಾಡೋರು ನನ್ಗೆ ಏನ್ ಯೂಸ್ ಇಲ್ಲ. ಸಿನಿಮಾನೇ ನನ್ಗೆ ಅನ್ನ ಆಗ್ತಿರೋದು. ಇವತ್ತು ಸಿನಿಮಾನೇ ನಾವು ಮಾತಾಡೋಣ. ಎಲ್ರಿಗೂ ಅದನ್ನ ಒಂದು ಹೇಳ್ತಿರ್ತೀನಿ. ನನ್ಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತಾರೆ, ನಿಮ್ಮ ಸಿನಿಮಾ ಇದು ಅಂದ್ರೆ ನಿಮ್ಮ ಸಿನಿಮಾ ಈ ತರ ಮಾತ್ರ ಈ ತರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ? ನಾನು ಎಲ್ಲಾ ಸಿನಿಮಾನು ಹಿಂಗೆ ಮಾಡ್ತೀನಿ. ಎಲ್ಲರೂ ಇದೇ ತರ ಕೆಲಸ ಮಾಡ್ಬೇಕು ಅಂತ ನನ್ಗೊಂದು ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಳ್ಕೊಂತ ಇದೀವಿ, ಬಹಳಷ್ಟು ಆಡಿಯನ್ಸ್ ನ ಕಳ್ಕೊಂತ ಇದೀವಿ. ಆಮೇಲೆ ಬಹಳಷ್ಟು ಮೊಬೈಲ್ ಅದು ಇದು ಎಲ್ಲ ಬಂದಾಯ್ತು. ಅದ್ರಲ್ಲಿ ಕಾಂಪಿಟೇಷನ್ ನಾವು ಮಾಡ್ಬೇಕು ಅಂದ್ರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡಿಕೊಂಡು ಮತ್ತೆ ತಿರ್ಗಾ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ 0 ಇಂದ ಕೆಲಸ ಮಾಡಬೇಕು. ಮತ್ತೆ ನಾವು ಆ ಒಂದು ಸಿನಿಮಾ ಜನರಿಗೆ ಸಿನಿಮಾ ಮೇಲಿರೋ ನಂಬಿಕೆ ಮೊದಲಿನ ತರ ಹೇಗಿತ್ತು ಅದೇ ತರ ತರಬೇಕು ಅಂದ್ರೆ ಮತ್ತೆ 0 ಇಂದ ಸ್ಕ್ರಾಚ್ ಇಂದ ಪ್ರತಿಯೊಂದು ಸಿನಿಮಾ ನಾವು ಕೆಲಸ ಮಾಡ್ಲೇಬೇಕು. ಸೊ ಖಂಡಿತ ಈ ಒಂದು ಸಿನಿಮಾ ನಮ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ನಾವು ಖಂಡಿತ ಮಾಡಿಲ್ಲ ಅಂತಲ್ಲ, ಮಿಸ್ಟೇಕ್ಸ್ ಇರುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ. ಬಟ್ ನಮ್ ಕೈಲಾದಷ್ಟು, ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಯಲ್ಲಾದಷ್ಟು, ಡೈರೆಕ್ಟರ್ ಕೈಯಲ್ಲಾದಷ್ಟು ನಾವೆಲ್ಲಾ ಕಡೆ ಕರೆಕ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ CG-ಗಳಲ್ಲೆಲ್ಲ ಕರೆಕ್ಷನ್ ಮಾಡ್ಕೊಂಡು ಎಲ್ಲ ಮಾಡಿದೀವಿ. ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸದಾದ ಒಂದು ಬೇರೆ ತರದ್ದೇ ಆಸ್ ಅನ್ ಆಕ್ಟರ್, ಒಬ್ಬ ನಟನಾಗಿ ನನಗೆ ಬೇರೆ ತರದ್ದೇ ಒಂದು ಹೆಸರು ತಂದ್ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋನಾಲ್ ಅವರೇ. ಅಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗ್ಲಿ. ನಮ್ಮ ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು.
ಥ್ಯಾಂಕ್ ಯು. ಅಮ್ಮ ಯಾವಾಗ್ಲೂ ಕೇಳ್ತಿದ್ರು, ಎವ್ರಿ ಟೈಮ್ ರಾಬರ್ಟ್ ಸಿನಿಮಾ ಇಂದ ಹಿಡಿದು ಇಲ್ಲಿವರೆಗೂ ಅವ್ರು ನಮ್ಮ ಪೇರ್ ತುಂಬಾ ನೋಡ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಖಂಡಿತ ತುಂಬಾ ಇಷ್ಟ ಪಡ್ತೀರಿ ಸಿನಿಮಾ ನೋಡಿದಾಗ. ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ, ಸೆಲೆಬ್ರಿಟಿ ಶೋ ಕರೆಯಲ್ಲ ನಿಮ್ಮನ್ನ, ಫಸ್ಟ್ ಡೇ ನೀವು ನೋಡ್ಲೇಬೇಕು, ಟಿಕೆಟ್ ಕೊಟ್ಟು ನೋಡ್ಲೇಬೇಕು, ನೀವು ಫ್ರೀ ಕೊಡಲ್ಲ ನಿಮಗೆ ಸಿನಿಮಾ, ಬಂದು ನೋಡಿ. ಅಂಡ್ ಕಾವ್ಯ ಥ್ಯಾಂಕ್ ಯು ಮಗ. ಅಂಡ್ ತುಂಬಾ ಜನ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದೀರಾ. ಖಂಡಿತ ಇದನ್ನ ನಾನು ಮುಂದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪ್ರತಿಯೊಂದನ್ ಅವರು, ಹಾಗೆ ನಮ್ಮ ಯಾರು ಶ್ರುತಿ ಅಮ್ಮ ಅವ್ರು ಹೇಳ್ದಂಗೆ ಪ್ರತಿಯೊಂದನ್ ಅವರೇ. ಅಂಡ್ ನಾನು ಅವತ್ತು ಹೇಳಿದೆ, ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದ್ದೆ, ಈ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಕಂಡು ಆಯ್ತು ಅಂದ್ರೆ ಖಂಡಿತ ಫಸ್ಟ್ ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮನ್ನೇ ಅಂತ ಹೇಳಿದ್ದೆ. ಅಷ್ಟು ಪ್ರತಿಭಾವಂತ, ಅಷ್ಟು ಬ್ಯೂಟಿಫುಲ್ ಆಗಿ ಇದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಜೀವ ಕೊಟ್ಟಿದ್ದಾರೆ. ಅಂಡ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ NTR ಸರ್, ಥ್ಯಾಂಕ್ ಯು. ಅವ್ರ ಜೊತೆ ಒಂದಿಷ್ಟು ಕಾಲ ಕಟ್ಟಿದ್ದೀನಿ ಸಿನಿಮಾಗಳು. ಅಂಡ್ ಬಹಳಷ್ಟು ಜನರ ಬಗ್ಗೆ ಮಾತಾಡ್ಬೇಕು. ಕಿಟ್ಟಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಸುದಿ ಅವ್ರಿಗೆ. ಅಂಡ್ ನಿಶಾ ಥ್ಯಾಂಕ್ ಯು. ಮಾಲಾಶ್ರೀ ಮೇಡಮ್ ಅವರು, ಅವರ ಕಾಂಬಿನೇಷನ್ ಇಲ್ಲ, ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ. ಅವ್ರು ಬಂದಾಗ 100% ಮೈ ಜುಮ್ ಅನ್ನತ್ತೆ. ಆಮೇಲೆ ಅವ್ರದ್ದೊಂದು ಡೈಲಾಗು ಇದೆ, ಹೋಗಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು, ಕಾಲಿಟ್ಟಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಬಂದವಳು ನಾನು ಅಂತಾರೆ. ಅದೇ ತರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳು ಎದ್ದೇಳುತ್ತೆ ಅನ್ನೋದು ನಂಬಿಕೆ ಇದೆ. ಅಂಡ್ ತುಂಬಾ ಜನ ಎಲ್ಲ ಡೈರೆಕ್ಷನ್ ಟೀಮು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಆಮೇಲೆ ನಮ್ಮ ಮೋಹನ್ ಅವ್ರಿಗೆ, ಎಲ್ಲ ಡೈರೆಕ್ಷನ್ ಟೀಮ್, ಕಿರಣನ್ಗೆ. ಅಂಡ್ ನೀವೆಲ್ಲ ಇವತ್ತು ಒಂದು ಕಂಟೆಂಟ್ ನೋಡ್ತಿದ್ದೀರಾ, ಯಾವುದು ಮಗು ಸಾಂಗ್ ಎಕ್ಸಾಕ್ಟ್ ಆಗಿ ನಿಮಗೆ ಬರಕ್ ಮುಂಚೆ ಆಗ್ತಾನೆ ಬಂದಿದ್ದು ಸ್ಟುಡಿಯೋಯಿಂದ. ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಆಯ್ತು, ಇಲ್ಲಿಂದ ಫೋನ್ ಮಾಡಿ ಕುತ್ಕೊಂಡು ಸರ್ ಬಂತು ಅಂದ್ಮೇಲೆ ಪ್ಲೇ ಮಾಡಿದ್ವಿ. ಥ್ಯಾಂಕ್ ಯು ಕಿರಣ. ಅಂಡ್ ಅನಿಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹುಡುಗರಿಗೆಲ್ರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಖಂಡಿತ, ಟೆಕ್ನಿಕಲ್ ಟೀಮ್ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನಮ್ಮ ತಂದೆಯವರ ಕರಳಿನ ಕೂಗು ಹೇಗೆ ಒಂದು ಇಂಪ್ಯಾಕ್ಟ್ ಎಲ್ರಿಗೂ ಆಯ್ತು, ಆ ತರದ್ದು ಒಂದು ಫೀಲ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾವು ಖಂಡಿತ ನಾವೇ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಜನ ಮಾತಾಡ್ಲಿ. ಜೂನ್ 6ನೇ ತಾರೀಕು ಮರಿಬೇಡಿ, ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ನಮ್ಮ ಶ್ರಮಕ್ಕೆ ನೀವೆಲ್ಲರೂ ಆಶೀರ್ವಾದ ನೀಡ್ತೀರಾ, ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಮಾತುಗಳನ್ನ ಕೇಳಿದ್ವಿ. ಎಲ್ಲರಿಗೂ ನಮಸ್ಕಾರ. ಮೊನ್ನೆನೇ ಪ್ರೆಸ್ ಮೀಟಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಮೊದಲನೇದಾಗಿ ಇವತ್ತು ಈ ಸ್ಟೇಜ್ ಮೇಲೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕಪಲ್ ಆಫ್ ದೆಮ್ ಫಾರ್ ಶೋರ್. ಒಂದು ಶ್ರುತಿ ಅಮ್ಮ, ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ, ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್, ತುಂಬ ಜಾಸ್ತಿ ಮಾತಾಡಲ್ಲ, ಬಟ್ ಆಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು. ಸೊ ಸರ್ ಥ್ಯಾಂಕ್ ಯು. ಆ್ಯಂಡ್ ನವೀನ್ ಸರ್ ಬಗ್ಗೆ ಮಾತಾಡಲೇಬೇಕು ನಾನು, ನಮ್ಮ ಡೈರೆಕ್ಟರ್ ಬಗ್ಗೆ. ಇವತ್ತು ಶ್ರುತಿ ಅಮ್ಮ ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಹೇಳ್ದಂಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು. ನಾನು ಫಸ್ಟ್ ಈ ಕತೆ ಹೇಳಿದಾಗ, ಮನೆಗೆ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ, ಐ ಥಿಂಕ್ ಈ ಒಂದು ಸಿನಿಮಾಗೆ ವಿತೌಟ್ ಥಿಂಕಿಂಗ್ 1 hour ಅಲ್ಲಿ ನಾನು ಎಸ್ ತಂದಿದ್ದೀನಿ. ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ. ತುಂಬ ಜನರು ಕೇಳ್ತಾ ಇದ್ರು, ರಾಘವ ತನು ಪೇರ್ ಮತ್ತೆ ಯಾವಾಗ ಸ್ಕ್ರೀನಲ್ಲಿ ಕಾಣಿಸ್ಕೋತಾರೆ ಅಂತ. ಸೊ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಶ್ರುತಿ ಅಮ್ಮ ಆಗಿರ್ಲಿ, ತರುಣ್ ಅವರು ಆಗಿರ್ಲಿ, ಅವ್ರು ಹೇಳ್ತಾ ಇದ್ರು, ನವೀನ್ ಸರ್ಗೆ ನಿನ್ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿನೋದ್ ಸರ್, ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾಯಿಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗ್ ಅಲ್ಲಿ ಕೂತ್ಕೊಂಡು ನಾವಿಬ್ರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರಲಿ ಎಲ್ಲ ಮಾತಾಡ್ತಿದ್ವಿ. ಆ್ಯಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆಕ್ಟರ್. ನಾನು ಇಷ್ಟು ವರ್ಷ ತುಂಬ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಬಟ್ ವಿನೋದ್ ಸರ್ ಇಸ್ ಬೀನ್ ವೆರಿ 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 ಸಪೋರ್ಟಿವ್. ಅವ್ರ ಜೊತೆ ಅವ್ರ ವೈಫ್ ಕೂಡ ನಿಶಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಈ ಕಂಪ್ಲೀಟ್ ಲುಕ್ ತುಂಬ ಜನರು
ಹೇಳ್ತಾ ಇದ್ರು ತುಂಬಾ ಗ್ಲಾಮ್ ರೋಲ್ಸ್ ಮಾಡಿದ್ದೀರಾ. ಮೊದಲು ಫಸ್ಟ್ ಟೈಮ್ ಲಂಗ ದಾವಣಿಯಲ್ಲಿ ಕಾಣಿಸ್ಕೊಳ್ತೀನಿ ಸ್ಕ್ರೀನಲ್ಲಿ. ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್, ಗಣೇಶ, ನಮ್ಮ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ. ಸೊ ಇಡೀ ಟೀಮ್ಗೆ, ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಮಾರ್ಕ್ ಇನ್ ಮೈ ಹಾರ್ಟ್. ಜೂನ್ 6ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ದಲ್ಲಿ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮುದ್ದಾಗಿ ಮಾತಾಡಿದ್ರು. ಆದ್ರೆ ನಮ್ಗೊಂದು ಪ್ರಶ್ನೆ ಇದೆ ಸೋನಲ್ ಅವರೇ, ಆ ಎರಡು ಡ್ರಾಪ್ ಒಂದೇ ಕಣ್ಣಿಂದ ಕಣ್ಣೀರ್ ಬರೋ ಕತೆ ಅದು ಹೆಂಗೆ ಮೇಡಮ್ ಸಾಧ್ಯ? ಒಂದೇ ಕಣ್ಣಲ್ಲಿ ಯು ಹ್ಯಾವ್ ಅ ಬೆಟರ್ ಆಕ್ಟ್ರೆಸ್ ದೇರ್, ಅವ್ರಿಗೆ ಕೇಳ್ಬೇಕು. ನೀವು ಮೋಸ್ಟ್ಲಿ ಅವ್ರನ್ನ ಒರೆಸ್ಕೊಂಡು ಕೂತ್ಕೊಂಡಿದ್ರಿ ಅನ್ಸುತ್ತೆ. ಅಲ್ಲ, ಅದು ಜನರಲಿ ನನಗೆ ಆ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಐ ಸಿಟ್ ಫಾರ್ ಸಮ್ ಟೈಮ್. ಅದು ಯಾವಾಗ ನನಗೆ ಅನಿಸುತ್ತೆ ದಟ್ ಓಕೆ ಇದು ಗ್ಲಿಸರಿನ್ ಬೇಡ ಅಂತ, ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಂದರೆ ನಾನು ಗ್ಲಿಸರಿನ್ ಯೂಸ್ ಮಾಡಲ್ಲ ಜನರಲ್. ಲವ್ಲಿ. ಅದಕ್ಕೆ ಹೇಳೋದು ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟಿ ಇವರು, ಮುದ್ದಾದ ನಟಿ ಇವರು ಅಂತ. ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ ಇಶಾ ಮೇಡಮ್ ಅವ್ರು ಹೇಳಿದ್ರು, ವಿನೋದ್ ಸರ್ ನೀವು ಫ್ರೆಂಡ್ಸು ಅಂದಮೇಲೆ ಫ್ರೆಂಡ್ಸ್ ನಡುವೆ ತರಲೆ ತಮಾಷೆ ಇರ್ಲೇಬೇಕಲ್ವಾ? ಎಲ್ಲ ಹೇಳ್ಬೇಕು ಅವ್ರ ಬಗ್ಗೆ ನಾವು. ಇವ್ರು ಈ ತರ ಒಂದು ಡೈಲಾಗ್ ಹೊಡೆದ್ರೆ ಅಲ್ಲ, ನಿಮ್ಮಿಬ್ರಲ್ಲಿ ತರಲೆ ಯಾರು ಜಾಸ್ತಿ? ಸೆಟ್ಟೆ ಮಾದೇವ ಪಾರ್ವತಿ ವಿಷಯ ಬಿಟ್ಬೇಡ. ನೀವು ನನಗೆ ಎಲ್ಲ ಬೆರಳುಗಳು ನಿಮ್ಮ ಮೇಲೆ ಏನ್ ಮಾಡೋದು ಪಾಪ, ನನ್ನ ಮೇಲೆನೆ ಆಗ್ತಿದ್ದಾರೆ. ಏನ್ ಮಾಡ್ತೀರಾ ಅವ್ರು ಅಲ್ಲಿ ನನ್ನ ನೋಡು, ಅಲ್ಲಿಂದನೂ ಒಂದ್ ಕೈ ಬೆರಳು ಕಾಣಿಸ್ತಾ ಇದೆ ಸುನಲ್ ಅವ್ರೆ. ಏನಂತ? ಏನು ಇಲ್ಲ, ಇವ್ರ ಪಾಪ ಅವ್ರು ತುಂಬಾ ಹೆಂಗಂದ್ರೆ ಮಾದೇವ ಸೋ ಮಚ್ ಇನ್ ಟು ಹಿಮ್ ದಟ್ ಮನೆಯಲ್ಲೂ ನಿಶಾ ಮೇಡಮ್ದು ಕಂಪ್ಲೇಂಟ್ ಇತ್ತು, ಇಲ್ಲ ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಇತ್ತು. ಮಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ. ಆಸ್ಕರ್ ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ, ಅದೇ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು. ಆ್ಯಂಡ್ ಸೆಟ್ಟಿಗೆ ಬಂದ್ರು ಒಂದು ಸ್ಮೈಲ್ ಇಲ್ಲ, ಏನೂ ಇಲ್ಲ. ನಂಗೆ ಆಗಲ್ಲ, ನಾನು ಸೆಟ್ಟಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡಬೇಕು. ಇವರು ಹಂಗೆ ಸುಮ್ಮನೆ ಕೂತಿದ್ರೆ ನಂಗೆ ಟೆನ್ಷನ್ ಆಗೋದು. ಅದಕ್ಕೆ ಏನಾದರೂ ಮಾಡಿ ನಗಿಸ್ಬೇಕಲ್ಲ ಅಂತ ಒಂದು ಸ್ವಲ್ಪ, ಅದಕ್ಕೆ ನನಗೆ ತರಲೆ ಅಂತಿರೋದು. ಇಲ್ಲಾಂದ್ರೆ ಏನೂ ಇಲ್ಲ, ಸೈಲೆಂಟೇ ನಾನು. ನೋಡಿ ಕಂಡ್ಬಿಟ್ಟು ನೋಡ್ತಾ ಇದ್ವಿ ಇವ್ರು ಸೈಲೆಂಟ್ ಅಂತ. ಅಲ್ಲ, ಈಗ ಒಂದ್ ಕೆಲ್ಸ ಮಾಡೋಣ, ಏನಂದ್ರೆ ನಿಮ್ಮ ಈ ಸೈಲೆನ್ಸ್ ನ ಬಿಟ್ಬಿಟ್ಟು, ಮಾತನ್ನ ಬಿಟ್ಬಿಟ್ಟು ಒಂದ್ ಚಂದದ ಹಾಡನ್ನ, ನಿಮ್ಮ ಮೇಲೆ ಪಿಕ್ಚರೈಸ್ ಆಗಿರುವಂತಹ ಎದೆಯಲ್ಲಿ ತಂಗಾಳಿ ಹಾಡನ್ನ ನಿಮ್ಗೆ ವಯಸ್ಸು. ನಂಗೆ ಸಪೋರ್ಟ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಿಡಬೇಕು. ಓಕೆ. ಎದೆಯಲ್ಲಿ ತಂಗಾಳಿ ನಿನ್ನಿಂದಲೇ ನಾನಿಂದಲೇನೆ, ಆ ಕಣ್ಣಲ್ಲೇನೆ ನಾ ಮರೆಯಾದೇನೆ, ಮನದಿ ರಂಗೋಲಿ ಚೆಲ್ಲುವಲ್ಲೇ ನಾನಿಂದಲೇನೆ, ನಾ ಕಣ್ಣಲ್ಲೇನೆ ನಾ ಸೆರೆಯಾದೇನೆ, ಹೊಸ ಹೊಸ ಭಾವ ನನ್ನೊಳಗೆ ಈ ದಿನ ಆಚರೆ, ಒಲವಿನ ಬಣ್ಣ ಕಣ್ಣೊಳಗೆ ಏನಿದು ಈ ಪರಿಯೇ. ಥ್ಯಾಂಕ್ ಯು. ಸದ್ಯದನ್ ಸರ್, ನೆಕ್ಸ್ಟ್ ಸಿನಿಮಾಗೆ ಇವ್ರ ಹತ್ರ ಹಾಡ್ಸಕ್ಕೆ ಫುಲ್ ರೆಡಿ ಮಾಡ್ಬಿಟ್ಟಿದ್ದೀರಾ ನೀವು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೋನಲ್ ಅವರನ್ನ ನೆಕ್ಸ್ಟ್ ಟೈಮ್ ವೇದಿಕೆಯಲ್ಲಿ ಕರೆಯುವಾಗ ನಮ್ಮ ಚಂದನವನದ ನಟಿ ಹಾಗೂ ಗಾಯಕಿ ಅಂತ ಹೇಳುವಂತ ದಿನ ಹತ್ರದಲ್ಲಿದೆಯಾ? ಆ ಪ್ಲಾನ್ಸ್ ಏನಾದ್ರು ಇದೆಯಾ? ಆ ದಿನಕ್ಕೆ ನಾವು ಕಾಯ್ತೀವಿ. ಐ ಹೋಪ್ ಸೊ. ಅವ್ರು ಹೇಳಿದ್ದಾರೆ ನನ್ಗೆ ಒಂದು ಸಾಂಗ್ ಸಿಂಗ್ ಮಾಡಿಸ್ತಾರಂತ, ನೋಡೋಣ. ಈಗ ನಾವೆಲ್ಲರೂ ಸದ್ಯಕ್ಕೆ ನೋಡೋದಕ್ಕೆ ಕಾಯ್ತಾ ಇರೋದು ಮಾದೇವ ಜೂನ್ 6ನೇ ತಾರೀಕು. ಕೊನೆಯದಾಗಿ ನಮ್ಮ ಕನ್ನಡಿಗರಿಗೆ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ನಿಮ್ಮ ಮಾತಿಗೆ ಹೇಳೋದಂದ್ರೆ, ಎಲ್ಲರೂ ದಯವಿಟ್ಟು ಜೂನ್ 6ನೇ ತಾರೀಕಿಗೆ ಮಾದೇವ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಇವತ್ತು ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಈ ಇವೆಂಟು. ಯಾಕಂದರೆ ಫಸ್ಟ್ ಟೈಮ್ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದು ನಾನು ಇಡೀ ಫ್ಯಾಮಿಲಿ ಬಂದೇ ಇರಲಿಲ್ಲ ಯಾವ ಇವೆಂಟ್ಗೆ. ನಮ್ಮಮ್ಮ ಆ್ಯಂಡ್ ಬೋತ್ ಮೈ ಸಿಸ್ಟರ್ಸ್ ಆರ್ ಹಿಯರ್ ಟುಡೇ. ಸೊ ನಾನು ಇವತ್ತು ಏನು ಇದ್ದೀನೋ ಇವತ್ತು, ನಾನು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ.
ನಾನು ಏನು ಮಾಡಿದ್ರು ನಮ್ಮ ಅಮ್ಮಗೋಸ್ಕರ ಮಾಡ್ತೀನಿ ಅಂತ. ಅದು ನಿಜ ಜೀವನದಲ್ಲೂ ನಾನು ಏನು ಮಾಡಿದ್ರು ಅದು ಇಟ್ಸ್ ಓನ್ಲಿ ಫಾರ್ ಮೈ ಮದರ್. ಸೊ ನಮ್ಮ ಅಕ್ಕ ನೋಡಿ ಸೈಡಿಂದ ನನಗೂ ಕೂಡ ಅಂತ ಹೇಳು ಅಂತಿದ್ದಾಳೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಮಮ್ಮ. ನಾನು ಇವತ್ತು ಏನಿದ್ರು ಇವತ್ತು ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಆಸ್ ಅನ್ ಆ್ಯಕ್ಟರ್, ಅವರೇ ನನಗೆ ಪುಷ್ ಕೊಟ್ಟಿದ್ದಕ್ಕೆ. ನೀನು ಆಗು, ನಾನು ಒಂದು ಡ್ರೀಮ್ ಇರೋದು, ನನ್ನ 3 ಮಕ್ಕಳಲ್ಲಿ ಒಬ್ಳು ಹೀರೋಯಿನ್ ಆಗ್ಬೇಕಂತ ಡ್ರೀಮ್ ಇದೆ. ನೀನಾಗು ಅನ್ನೋ ಒಂದು ಡ್ರೀಮ್ಗೆ ಇವತ್ತು ಇಲ್ಲಿ ಸ್ಟೇಜಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಮಮ್ಮ. ಅಮ್ಮ, ನೀವ್ ಆ ಕನಸ್ ಕಂಡ್ರಿ, ಇವ್ರು ನನ್ಸ್ ಮಾಡಿದ್ರು, ನೀವ್ ಅಲ್ಲಿ ಕುತ್ಕೊಂಡು ಹೆಮ್ಮೆ ಪಡ್ತಾ ಇದ್ದೀರಾ. ಅಂಡ್ ಇಲ್ಲಿ ನಮ್ಮ ಕನ್ನಡದ ಜನ ಇಂಥ ಒಳ್ಳೆ ಅದ್ಭುತವಾದಂತ ನಟಿ ಚಂದನವನಕ್ಕೆ ಸಿಕ್ಕಿದ್ರು ಅಂತ ಖುಷಿ ಪಡ್ತಾ ಇದ್ದಾರೆ. ಸಚ್ ಬ್ಯೂಟಿಫುಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್ ಸೋನಲ್ ಅವರೇ. ಈ ಸಿನಿಮಾದ ಪಾತ್ರದ ಬಗ್ಗೆ ನಮ್ಮ ನಿರ್ದೇಶಕರು ನವೀನ್ ಅವರು ಎಲ್ಲರ ಪಾತ್ರದ ಬಗ್ಗೆ ಹೇಳ್ತಾ ಇದ್ರು. ಶ್ರುತಿ ಮೇಡಮ್ ಅವ್ರ ಪಾತ್ರ ಯಾವ ತರದ್ದು ಅಂತ ಹೇಳಿದಾಗ, ಮ್ಯಾಮ್ ಅದು ತುಂಬಾ ಸ್ಪೆಷಲು, ತುಂಬಾ ಇಂಪಾರ್ಟೆಂಟು ಅಂತ ಅವ್ರ ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಕೊಡಕ್ಕೆ ಶುರು ಮಾಡಿದ್ರು, ಮಾತಾಗ ಏನೂ ಹೇಳಿಲ್ಲ. ಈ ಪಾತ್ರದ ಬಗ್ಗೆ, ಈ ಸಿನಿಮಾದ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು? ಆ ಜರ್ನಿ ಹೇಗಿತ್ತು ದಯವಿಟ್ಟು ತಿಳಿಸ್ಬೇಕು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಸಿನಿಮಾ ಪಾತ್ರ ಯಾರು ಇದುವರೆಗೂ ಹೇಳಿಲ್ಲ ಆ ಪಾತ್ರ ಎಂಥದ್ದು ಅಂತ. ನಾನೇ ಹೇಳಿ ಅಲ್ಲ, ಒಳ್ಳೆ ಪಾತ್ರ ಅಂತ ಹೇಳೋದ್ ಬಿಟ್ರೆ ಬೇರೆ ಏನ್ ಹೇಳೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಏನು ಇಲ್ಲ, ಬಾಯ್ಡೆ ಕಟ್ಟಾಕ್ಬಿಟ್ರು ಅವರು. ತೊಂದರೆ ಇಲ್ಲ, ಆದ್ರೂ ಹೇಳ್ತೀನಿ. ಅದಕ್ಕೆ ಶ್ರುತಿ ಮೇಡಮ್ ಅವರು ಇಷ್ಟ ನಂಗೆ. ಬಹುಶಃ ಇಂಡಸ್ಟ್ರಿಗೆ ಬಂದು ಒಂದು 35 ವರ್ಷ ಆಗಿ ಒಂದು 130 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿರ್ಬೋದೇನೋ. ಅಲ್ಲ, ಅದಕ್ಕಲ್ಲ, ಆಗಿದ್ರೂ ನನಗೆ ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂತ ತೃಪ್ತಿ ಇದೆಯಲ್ಲ, ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂತ ಸ್ಪೇಸ್ ಆಗಿರ್ಲಿ, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಲ್ತಂತ ರೀತಿ ಆಗಿರ್ಲಿ, ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು. ಈ ಚಿತ್ರ ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ತರದ ಅನುಭವ ತಂದು ಕೊಟ್ಟಂತ ಸಿನಿಮಾ ಇದು. ನನ್ನ 150 ಸಿನಿಮಾ ಆದ್ಮೇಲೆ ಈ ತರದ ಪಾತ್ರಗಳಿಗೆ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ, ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನನಗೆ ಅವಾಗ್ಲೇ ಅನ್ಸೋದು. ಆ ತರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪಿಸ್ಕೊಂಡಾಗ ಮಾತ್ರ. ಒಂದೇ ತರದ ಪಾತ್ರಗಳಲ್ಲಿ ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೂ ಅವಕಾಶ ಇಲ್ಲ ಅಂತ ನನಗೆ ಅನ್ಸುತ್ತೆ. ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಚಾಲೆಂಜ್ ಫಸ್ಟ್ ಡೈರೆಕ್ಟರ್ಗೆ, ಯಾಕಂದ್ರೆ ಜನ ಆ ಪಾತ್ರವನ್ನ ತಗೊಳ್ಬೇಕಲ್ಲ ಫಸ್ಟ್. ಆ ಧೈರ್ಯ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಅವ್ರ ಧೈರ್ಯನ ನಾನು ಮೆಚ್ಚಬೇಕು ಡೈರೆಕ್ಟರ್ಗೆ. ಅದಾದ್ಮೇಲೆ ನಾನು ಧೈರ್ಯ ಮಾಡಿದ್ದೆ, ಯಾಕಂದ್ರೆ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಿಗೆ ಮಾಡೋಕೆ ಅವಕಾಶ ಸಿಕ್ತಿತ್ತೋ ಇಲ್ವೋ. ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳು ಮಾಡೋಕೆ ಅವಕಾಶ ಸಿಗ್ತಿದೆಯಲ್ಲ, ಸೊ ನಾನು ಆ ಚಾಲೆಂಜ್ನ ತಗೊಳ್ಳೋದಕ್ಕೆ ರೆಡಿಯಾಗಿದ್ದೆ ನಾನು. ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಅಭಿನಯಿಸಿದ್ದೀನಿ ಅನ್ನುವಂಥ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳ್ಬಲ್ಲೆ ಈ ಪಾತ್ರದ ಬಗ್ಗೆ. ಅದು ಮೇಡಮ್ ಹೇಳಿದಂಥ ಮಾತಂತೂ ಅಕ್ಷರಶಃ ಸತ್ಯ. ಅವ್ರ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಂಥ ಪಾಪ ಹಳ್ಳಿ ಹುಡುಗಿ, 2 ಜಡೆ, ಒಂದು ಮುದ್ದಾದ ಸ್ಮೈಲು, ಆಮೇಲೆ ಅಳು, ಈ ಥರದ ಒಂದು ಪಾತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ. ಒಳ್ಳೆ ಹೃದಯ ಇರುವಂತಹ ಒಂದು ಗುಣವಂತೆ ಅನ್ನೋ ಪಾತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಪಾತ್ರಗಳು ನಿಮ್ಮನ್ನ ಪರದೆ ಮೇಲೆ ನೋಡೋದಕ್ಕೆ ಖುಷಿ ಆಗುತ್ತೆ. ಒಂದು ರೌದ್ರ ರೂಪಿಣಿಯಾಗಿ ಕಾಣಿಸ್ಕೊತೀರಾ, ಟಫ್ ಆಗಿ ಕಾಣಿಸ್ಕೊತೀರಾ, ಅದು ಬೇರೆ ಬೇರೆ ವಿಭಿನ್ನವಾದ ವೇಷಗಳಲ್ಲಿ ಕಾಣಿಸ್ಕೊತಿದ್ದೀರಾ, ಅವತಾರಗಳಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೊ ನಮ್ಮ ಶ್ರುತಿ ಮೇಡಮ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡೋಕೆ ಜೂನ್ 6ನೇ ತಾರೀಕು ತನಕ ನಾವು ಕಾಯಲೇಬೇಕಾಗುತ್ತೆ. ಅದೇ ರೀತಿ ಒಂದು ಪ್ರಶ್ನೆ ಅವರಿಬ್ಬರಿಗೆ ಕೇಳಿದ ಹಾಗೆ ನಿಮ್ಮನ್ನೂ ಕೇಳಬೇಕು ಅನ್ನೋದು ನಮ್ಮ ಟೀಮ್ ಕಡೆಯಿಂದ ನಮಗೊಂದು ಆಸೆ. ಪ್ರತಿ ಮನುಷ್ಯನಲ್ಲೂ ಒಂದು ಕೆಟ್ಟ ಗುಣನೋ ಅಥವಾ ನೆಗೆಟಿವ್ ಇನ್ಸಿಡೆಂಟೋ ಜೀವನದಲ್ಲಿ ಆಗಿರುತ್ತೆ. ನಮ್ಮ ಕೇಶವ್ ಸರ್ನ ಹೊರತುಪಡಿಸಿ, ಅವ್ರಿಲ್ಲ ಅಂದ್ಬಿಟ್ರು. ಆದ್ರೆ ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಮಾದೇವ ಕಾಣಿಸ್ಕೋತಾ ಇರೋದ್ರಿಂದ, ಮಾದೇವ ಹ್ಯಾಂಗ್ ಮ್ಯಾನ್ ಆಗಿರೋದ್ರಿಂದ ನಿಮ್ಮ ಜೀವನದ ಯಾವ್ದಾದ್ರು ಒಂದು ಕೆಟ್ಟ ಗುಣ, ನನ್ನಲ್ಲಿರೋ ಈ ಗುಣ ಇರ್ಕೂಡ್ದು ಇನ್ ಮುಂದೆ, ಅಥವಾ ಈ ಸನ್ನಿವೇಶನ ನಾನು ಯಾವತ್ತೂ ನೆನ್ಸ್ಕೋಬಾರ್ದು ಅಂತ ಹ್ಯಾಂಗ್ ಮಾಡುವಂತಹ ನೆಗೆಟಿವ್ ವಿಷಯ ಅಥವಾ ಇನ್ಸಿಡೆಂಟ್ ಏನಾದ್ರು ಇದ್ರೆ ಹಂಚ್ಕೋಬಹುದು. ಅಮ್ಮ, ನನಗೆ ಅನುಭವವೂ ಚಿಕ್ಕದಲ್ಲ, ವಯಸ್ಸು ಚಿಕ್ಕದಲ್ಲ, ಹಾಗಾಗಿ ಕೆಟ್ಟದನ್ನ ಯಾವುದನ್ನು ಬದುಕಿಸ್ಕೊಂಡಿಲ್ಲ, ಸಾಯಿಸ್ಕೊಂಡ್ಬಿಟ್ಟಿದ್ದೀನಿ. ಸೂಪರ್.
ಅಲ್ಲೇ ಹೋಗೋಣ ಅಂತ. ಸೂಪರ್ ಮೇಡಮ್, ನಿಮ್ಮ ಪಾತ್ರ, ನಿಮ್ಮ ಮಾತು, ನಿಮ್ಮ ನಗು ಯಾವಾಗ್ಲೂ ನಮ್ಮ ಮನ್ಸ್ ಗೆಲ್ತಾ ಇರುತ್ತೆ. ಅದು ನೋಡಕ್ ಕಾಯ್ತಾ ಇರ್ತೀವಿ. ಅದೇ ರೀತಿ ಜೂನ್ 6ನೇ ತಾರೀಕು ಈ ಪಾತ್ರದ ಹೆಸರು ತಿಳ್ಕೊಬೋದಾ? ನನಗೆ ದೇವರನೇ ಮರ್ತೋಗಿದೆ, ಹಾ, ನಿಜವಾಗ್ಲೂ ಮರ್ತೋಗಿದೆ. ಆ ಪಾತ್ರದ ಹೆಸರಿಗಿಂತ ಆ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮ್ಗೆ ಜ್ಞಾಪಕ ಇದೆ. ಹಾಗಾಗಿ ಆ ಪಾತ್ರದ ಕಮಲಾಕ್ಷಿ ಆತರ ಎಲ್ಲೂ ಯಾರು ಕರೆದಿಲ್ಲ ಅನ್ಸುತ್ತೆ ಸರ್ ನನಗೆ. ನೀವು ಸುಮ್ಮನೆ ಸ್ಕ್ರಿಪ್ಟ್ ಅಲ್ಲಿ ನಾನು ಡೈಲಾಗ್ ಬರೋದಕ್ಕೆ ಮುಂಚೆ ಒಂದು ಹೆಸರು ಇಟ್ಕೊಂಡಿದ್ರು ಅಷ್ಟೇ, ಯಾರು ನನ್ನನ್ನು ಕರೆದಿಲ್ಲ ಕಮಲಾಕ್ಷಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಟ್ ನೀವು ಕೇಳ್ದಿರೋ ಪ್ರಶ್ನೆಗೆ ಒಂದೆರಡು ಮಾತನ್ನು ಹೇಳಲೇಬೇಕು ನಾನು. ಈ ಸಿನಿಮಾ ತುಂಬಾ ಹಲವಾರು ಜನರ ತುಂಬಾ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ ಮಾಧ್ಯಮ. ಮೊದಲಿಗೆ ತುಂಬಾ ಪರಿಶ್ರಮ ಪಟ್ಟವರು ಈ ಕಂಟೆಂಟ್ ಅನ್ನ ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತಂದು ನಿಲ್ಲಿಸಿದಂತಹ ಪ್ರಯತ್ನ ಇದೆಯಲ್ಲ, ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು. ಒಬ್ಬ ನಿರ್ದೇಶಕನಾಗಿ ಮೊದಲೆಲ್ಲ ಒಂದು ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಇದ್ದಿದ್ದು ಇಷ್ಟೇ. ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ, ಒಂದು ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರು ಹೇಳ್ಕೊಟ್ಟಂತೆ ಅವ್ರು ಹಾಕದಂತ ಸ್ಕೆಡ್ಯೂಲ್ ಅಲ್ಲಿ ನಾನು ಸಿನಿಮಾ ಮುಗಿಸ್ಬಿಟ್ರೆ ಸಾಕು, ನನ್ನ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂಥ ದಿನಗಳಿತ್ತು. ಆದ್ರೆ ಇವಾಗ ಹಾಗಿಲ್ಲ. ಅವರ ನಿರ್ದೇಶಕರ ಜವಾಬ್ದಾರಿ ತುಂಬಾ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತಾರಾಗಣದಿಂದ ಹಿಡಿದು ಆ ಶೂಟಿಂಗ್ ನಲ್ಲಿ ಪ್ರೊಡ್ಯೂಸರ್ ದುಡ್ಡನ್ನ ನಿಭಾಯಿಸೋದ್ರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾವನ್ನ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ, 6ನೇ ತಾರೀಕು ಜನರ ಮುಂದೆ ತರೋವರೆಗೂ ಅವರ ಪರಿಶ್ರಮ ಇದೆ. ಆ ಪರಿಶ್ರಮಕ್ಕೆ ನನ್ನದೊಂದು ದೊಡ್ಡ ಕೃತಜ್ಞತೆಗಳಿದೆ ನಿಮಗೆ. ಒಳ್ಳೇದಾಗಿ. ನಾನು ಖುದ್ದು ಎದುರು ನೋಡಿದ್ದೀನಿ ಅದನ್ನೆಲ್ಲ. ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು, ಶೆಡ್ಯೂಲ್ ಎಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಬರೋದು, ಒಂದು ಕನ್ನಡ ಸಿನಿಮಾನ ಕುಂಬಳಕಾಯಿ ಹೊಡೆಯೋದು, ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಇಡೀ ತಂಡ ಈ ಸಿನಿಮಾವನ್ನ ಇಲ್ಲಿವರೆಗೂ ತಂದೆ ನಿಲ್ಸಿದೆಯಲ್ಲ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾ ಅಪರೂಪ ಸರ್, ಅದು ತುಂಬಾ ಕಷ್ಟವಾದ ಕೆಲಸ, ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ವಿನೋದ್ ರಾಜ್ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತಂದ್ರೆ, ಅಲ್ಲ ವಿನೋದ್ ಸಾರಿಪ್ಪ ಅವರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರಿಲಾರೆ. ಅವರ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಆಕ್ಟ್ ಮಾಡಿದ್ದು ತುಂಬಾ ವಿಶೇಷ ಅಂತ ನನ್ಗೆ ಅನ್ಸುತ್ತೆ. ಅವ್ರು ಡೈರೆಕ್ಷನ್ ಮಾಡುವಾಗ ನನ್ನನ್ನ ತುಂಬಾ ಮುದ್ದಾಗಿ ಒಂಥರ, ನನ್ನ ಯಾವತ್ತೂ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೇ ಮಾಡ್ತಾ ಇರ್ಲಿಲ್ಲ. ಮರಿ ಬಾಂಬರಿ ಇಲ್ಲಿ ಹುಟ್ಟು ಮರಿ ಬಾರೋ ಹಿಂಗೆ ಅನ್ನೋರು, ಒಂಥರ ಪಾಂಬ್ರಿನ್ ಮರಿ ತರ ನನ್ನನ್ನ ಟ್ರೀಟ್ ಮಾಡೋರು ಅವರು. ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ. ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ, ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನ, ಪ್ರಭಾಕರ್ ಸರ್ನ ನಾನು ನೋಡಿದ್ದೀನಿ. ಅದಾದ್ಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಂದ್ರೆ 2 ತಲೆಮಾರು ನಾನು ಕೆಲಸ ಮಾಡಿದ್ದೀನಿ. ಅದೇನ್ ವಿಶೇಷ ಅಂತ ನನ್ಗೆ ಅನ್ಸಲ್ಲ. ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ. ನಾನು ಅವರ ಡೆಡಿಕೇಶನ್ ಅನ್ನ, ಅವರ ತಲ್ಲೀನತೆಯನ್ನ ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಅನಿಸ್ತಾ ಇತ್ತು, ಇದು ತುಂಬಾ ಲೇಟ್ ರೀ ಅಂತ. ವಿನೋದ್ ಅವ್ರಿಗೆ ಇರುವಂತಹ ಪೊಟೆನ್ಷಿಯಲ್, ಅವ್ರಿಗಿರುವಂತಹ ಆಸಕ್ತಿ, ಅವ್ರಿಗಿರುವಂತಹ ಪ್ರೀತಿ, ಅವ್ರಿಗಿರುವಂತಹ ಗೌರವ ಈ ಸಿನಿಮಾನಲ್ಲಿ ಇದೆಯಲ್ಲ, ಅದು ತುಂಬಾ ಅಪರೂಪದಲ್ಲಿ ಅಪರೂಪ. ನಾವೆಲ್ಲ ತುಂಬಾ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದೀವಿ ನಾವು. ಅವ್ರು ಉಸಿರಾಡೋದೇ ಸಿನಿಮಾನ, ಅವ್ರು ನಿಂತ್ರೆ ಸಿನಿಮಾ, ಎದ್ರೆ ಸಿನಿಮಾ, ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂತ ಲೆಜೆಂಡ್ಗಳನ್ನ ನೋಡಿದೀವಲ್ಲ, ಆ ಸಾಲಿಗೆ ಬಹುಶಃ ವಿನೋದ್ ಪ್ರಭಾಕರ್
ಅಷ್ಟು ಪ್ರೀತಿ ಈ ಸಿನಿಮಾ ಬಗ್ಗೆ, ಅಷ್ಟು ಪ್ರೀತಿ. ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಷಣ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬೇರೆ ಕತೆಗಳು ತಗೊಳ್ತೀವಿ, ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ, ನೆಕ್ಸ್ಟ್ ಕತೆ ನೋಡ್ತೀವಿ. ಆದ್ರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕೂತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತುಡಿತ ಇದೆಯಲ್ರಿ, ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು. ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡ್ಬೋದಾ, ಇನ್ನೇನಾದ್ರೂ ಬೆಟರ್ಮೆಂಟ್ ಜನಕ್ಕೆ ನಾವು ಕೊಡ್ಬೋದಾ ಅನ್ನುವಂಥ ಆ ತುಡಿತ ಇದೆಯಲ್ಲ, ಆ ತುಡಿತನ ಹೀಗೆ ಜೀವಂತವಾಗಿ ಇರಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಅವ್ರು ವಿಭಿನ್ನವಾಗಿ ಕಾಣೋದಕ್ಕೆ ಅವ್ರ ಮೇಕಪ್ಪು, ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೊಂಡು ಕಣ್ಣು ಮಿಟಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಬೇಕು. ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ, ನೋಡ್ತಾ ಇರುವಂತ ಪ್ರೇಕ್ಷಕನು ಕೂಡ ಕಣ್ಣು ಮಿಟಕ್ಸದೆ ಆ ಸೀನ್ಗಳನ್ನ ನೋಡ್ತಾನೆ ಅಂತ ನನಗೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ. ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ರೆ ಅದು ಫೈಟರ್ಸ್. ಆ ಸಾಂಗ್ಗಳಲ್ಲಿ ತುಂಬಾ ಏನು ಅಷ್ಟು ಕಷ್ಟ ಇರಲ್ಲ, ಬಿಸಿಲು ಇರ್ಬೋದು, ಕಷ್ಟವಾದಂತ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ. ತುಂಬಾ ಕಷ್ಟ ಇರೋದು ಫೈಟರ್ಸ್ಗಳಿಗೆ ಮಾತ್ರ. ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ. ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು. ಆ ಫೈಟರ್ಸ್ಗಳ ಮೇಲೂ ಕೂಡ ಒಂದು ಕಾಳಜಿ ಇತ್ತು, ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು, ಅವ್ರಿಗೆಲ್ಲೂ ಕೂಡ ನೋವಾಗದೆ ಇರೋ ಹಾಗೆ. ಆದ್ರೆ ಅವ್ರ ತಲೆನ ಕೊಚ್ತಾ ಇರಬೇಕು, ಆದ್ರೂ ಅವ್ರನ್ನ ಮುಟ್ಬಾರ್ದು. ಈ ತರದ ಒಂದು ಟಾಸ್ಕ್ಗಳನ್ನ ಮಾಡೋದು ತುಂಬಾನೇ ಕಷ್ಟ ಇದೆ. ಒಂದೇ ಶಾರ್ಟಲ್ಲಿ 10 ಜನ ಹೊಡಿಬೇಕು, ಒಬ್ಬನಿಗೆ ಮಚ್ಚಲ್ಲಿ ಹೊಡೆದು, ಇನ್ನೊಬ್ಬನಿಗೆ ದೊಣ್ಣೆಲ್ಲಿ ಹೊಡೆದು, ಇನ್ನೊಬ್ಬನಿಗೆ ಯಾವನಿಗೋ ಒಂದು ಪಾತ್ರೆಯಲ್ಲಿ ಹೊಡೆದು, ಈ ತರದ್ದೆಲ್ಲ ಒಂದು ವಿಭಿನ್ನವಾದಂತ ಟಾಸ್ಕ್ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ. ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ 3 ಕಲಾವಿದರನ್ನ ನಾನು ನೋಡಿದ್ದು. ಒಬ್ರು ಮೊದಲಿಗರು, ಅದು ಟೈಗರ್ ಪ್ರಭಾಕರ್ ಅವರು. ಅದಾದ್ಮೇಲೆ ಫೈಟರು, ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್, ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಡ್ಸದಂತ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ, ಅದು ದರ್ಶನ್ ಅವರು. ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲಿರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು. ನಾನ್ ಅನ್ಕೊಂಡೆ ಅವ್ನ್ ಇಬ್ಬರಿಗಾರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ, ಫೈಟರ್ ಎದ್ ನಿಂತ್ಕೊಂಡು ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಅನ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಇರೋಂಥ ಟೈಮಿಂಗ್ ರೀ, ಅದು ಅವ್ರ ಅಪ್ಪನಿಂದ ಬಂದಿರೋ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಈ ತರದ್ದೆಲ್ಲ ವಿಶೇಷವಾದಂತಹ ಗುಣ ಇದೆ, ತುಂಬಾ ವಿಶೇಷವಾದಂತಹ ಕಾಳಜಿ ಇದೆ, ಆಸಕ್ತಿ ಇದೆ. ಅದು ನನಗೆ ತುಂಬಾ ಖುಷಿ ಆಗುತ್ತೆ. ವಿನೋದ್ ಅವರು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂತ ಎಲ್ಲ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಈ ಸಿನಿಮಾ ದೊಡ್ಡ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಪ್ಪ. ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ಮುದ್ದಾಗಿ ಕಾಣ್ತಾರೆ. ಸೋನಲ್ ಅವರ ವಿಚಾರದಲ್ಲಿ ಇಬ್ಬರು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳಬೇಕು. ಒಂದು ಡೈರೆಕ್ಟರು ನವೀನ್ ಅವರೇ, ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ 2 ಸೀನು 1 ಸಾಂಗ್ ಮುಗಿಸ್ಬಿಡ್ತಾರೆ, ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ, ಪಾತ್ರಗಳ ಘನತೆನೂ ಇರೋದಿಲ್ಲ. ಆದ್ರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ನಾಯಕ ಒಂದು ನಾಯಕಿ ಇಬ್ರು ಆ ಈಕ್ವಾಲಿಟಿನ ಎಷ್ಟು ಚಂದ ಮೇಂಟೈನ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ. ನನಗೆ ತುಂಬಾನೇ ಖುಷಿ ಆಯ್ತು. ನಾನು ನಿಮ್ಮೆಲ್ಲರ ಮುಂದೆ ಮಾತಾಡೋಕೆ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ, ಯಾಕೆಂದ್ರೆ ಮಾತಾಡೋಕೆ ಏನಾದ್ರು ವಿಚಾರ ಇರಲಿ ಅಂತ. ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ. ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸ್ ಅನ್ನ ನಾಯಕಿಗೆ ತಂದ್ಕೊಟ್ಟಿದ್ದೀರಲ್ಲ, ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟ್ರೆ. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಸೋನಾಲ್ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಇನ್ನು ಮತ್ತೊಬ್ಬ ಡೈರೆಕ್ಟರ್ಗೆ ನಾನು ಸೋನಾಲ್ ಅವರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು, ಅದು ನನ್ನ ಸಹೋದರ ತರುಣ್ಗೆ. ಏನಕ್ಕೆ ಅಂದ್ರೆ ನಾಯಕಿಗೆ ಮದುವೆ ಆದ್ಮೇಲೆ ಕುಟುಂಬದ ಜವಾಬ್ದಾರಿನ ಕೊಟ್ಬಿಡ್ತಾರೆ. ಮದುವೆ ಆದ್ಮೇಲೆ ಮನೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳುವಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದೀವಿ. ಆದ್ರೆ ಸೋನಾಲ್ನ ಮದುವೆ ಆದ್ಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು
ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ತರುಣ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಪ್ಪ. ಇನ್ನು ನಿರ್ಮಾಪಕರು ಸರ್, ನಿಮ್ಮನ್ನ ಭಯಂಕರ ನಿರ್ಮಾಪಕರು ಅಂತ ಹೇಳಕ್ಕಾಗಲ್ಲ ನಾನು, ನೀವು ನನಗೆ ಹೇಳ್ಬೋದು. ಆದರೆ ತುಂಬಾ ಒಳ್ಳೆ ನಿರ್ಮಾಪಕರು, ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ನೀವು. ಎಲ್ಲ ಟೆಕ್ನಿಷಿಯನ್ಸ್ಗಳು, ಎಲ್ಲ ಕಲಾವಿದರು, ಕಿಟ್ಟಿಯವರಿಂದ ಹಿಡಿದು ಪ್ರತಿ ಒಂದೊಂದು ಪಾತ್ರ ಮಾಡಿದಂಥ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ. ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಿಗಾದ್ರು ಫ್ಯಾನ್ ಅಂತ ಇದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ಗೆ ಮಾತ್ರ. ಸರ್, ನೀವು ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಿದ್ದೀರಾ. ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ, ನಿಮ್ಮಲ್ಲಿರುವಂತಹ ಸರಸ್ವತಿ ಅದ್ಭುತ ಸರ್, ಅದ್ಭುತ. ನಾವು 5% ಮಾಡಿದ್ರೆ ಇಡೀ ಸಿನಿಮಾದಲ್ಲಿ, ನೀವು ಅದನ್ನ 500%ಗೆ ತಗೊಂಡು ಹೋಗಿ ನಿಲ್ಸಿದ್ದೀರಿ. ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಲಿ, ಅವರಿಬ್ಬರ ಮಧ್ಯದಲ್ಲಿ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನ ಎಷ್ಟು ಸುಂದರವಾಗಿ ಹೇಳಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್. ವಂಡರ್ಫುಲ್ 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 ಜಾಬ್ ಮಾಡಿದ್ದೀರಾ ನೀವು. ಒಳ್ಳೇದಾಗ್ಲಿ. ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನೊಂದು ವಿನಂತಿ, ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು, ಅದು ಜನರಿಗೆ ಇಷ್ಟ ಆಗೋದು, ಅದು ಯಶಸ್ವಿ ಆಗೋದು, ನಿರ್ಮಾಪಕರಿಗೆ ಹಣ ಸಿಗೋದು, ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು, ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ. ಈ ತರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಬರ್ತಾ ಇದೆ. ನಿಮ್ಮೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತೀನಿ, ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ, ಮಾಧ್ಯಮದವ್ರು ಇದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನಿಮ್ ಕಣ್ಣು ಮುಂದೆ ಯಾವ್ದಾದ್ರು ಒಂದ್ ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ದು ಕನ್ನಡ ಸಿನಿಮಾ ಅಂತ ಮನ್ಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿ ಆಗ್ಲಿ ಅಂತ ಮನ್ಸಲ್ಲಿ ಇಟ್ಕೊಂಡು ಒಂದು ಶೇರ್ ಮಾಡಿ ಸರ್. ಖಂಡಿತ ನೀವು ಕೊಟ್ಟಂತ ಆ 1 ಸೆಕೆಂಡ್ ಟೈಮ್ ಅಥವಾ 1 ನಿಮಿಷದ ಟೈಮ್ ಅನ್ನ ಅವ್ರು ವ್ಯರ್ಥ ಮಾಡಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ದು ಸಾರ್ಥಕ ಅಂತ ನಿಮಗೆ ಅನ್ಸುತ್ತೆ. ಆ ತರದ ಒಂದು ಚಿತ್ರವನ್ನ ಈ ಚಿತ್ರತಂಡ ಮಾಡ್ಕೊಂಡಿದೆ. ಮತ್ತೊಮ್ಮೆ ನನ್ನನ್ನ ಇಷ್ಟೊತ್ತು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್, ಹಾಗೂ ಚಿತ್ರತಂಡಕ್ಕೆ ತುಂಬಾ ಥ್ಯಾಂಕ್ಸ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜೂನ್ 6ನೇ ತಾರೀಕಿಗೆ ನಾವು ಕಾಯ್ತಾ ಇರ್ತೀವಿ ಮಹಾದೇವನನ್ನ ನೋಡೋದಕ್ಕೆ, ಕಮಲಾಕ್ಷಿಯನ್ನ ನೋಡೋದಕ್ಕೆ. ಥ್ಯಾಂಕ್ ಯು. ಆಮೇಲೆ ಡೈರೆಕ್ಟ್ರೆ ಎಲ್ಲೂ ಬಂದಿಲ್ಲ ಅಂತ ಹೇಳ್ಬೇಡಿ. 2 ಕಡೆ, ಒಂದು ನೀವು ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ರಿ, ಅದ್ ಬಿಟ್ರೆ ಮಂತ್ರಾಲಯಕ್ಕೆ ಹೋಗಿದ್ರೆ, ಅವೆರಡೇ ಕಡೆ ಬಂದಿಲ್ಲ ಸರ್. ಹೀರೋಯಿನ್ಗಿಂತ ಜಾಸ್ತಿ ನಾನು ಬಂದಿದ್ದೀನಿ. ಎಲ್ಲೂ ಬಂದಿಲ್ಲ ಅಂತ ಹೇಳ್ಬಿಟ್ರಲ್ಲ, ಹೌದಾನೆ ಬಂದಿದ್ದೀನಿ ತಾನೆ. ಥ್ಯಾಂಕ್ ಯು ಡೈರೆಕ್ಟರ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಮಹಾದೇವ ಜರ್ನಿ ಅಂದರೆ ಡೇ 1ಇಂದನೂ ಇದ್ದೀನಿ. ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ಸಿನಿಮಾಗೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಿರ್ಮಾಪಕರು ನಮ್ಮ ಬ್ರದರ್ ಕೇಶವಣ್ಣ ಅವರು ಅದಕ್ಕೆ ತುಂಬ ಕಷ್ಟಪಟ್ಟು ಬಂಡವಾಳ ಹಾಕಿದ್ದಾರೆ. ಮತ್ತು ನಮಗೆ ಸರಿ, ಮೈಕ್ ಅಲ್ಲಿ ಟ್ರೈ. ಮೈಕೋ ನಾಗಣ್ಣ ಅವ್ರಿಗೂ, ಮೈಕೋ ನಾಗರಾಜ್ ಅವ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತು ನವೀನ್ ಅವರು ಕತೆ ಹೇಳಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತು ನಮ್ಮ ವಿನೋದ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮಗೆ ಡೇ 1ಇಂದನೂ ಎಲ್ಲೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಿರ ಕೊನೆವರೆಗೂ ಈ ಕ್ಷಣದಲ್ಲೂ ಟೆಕ್ನಿಕಲ್ ಟೀಮ್ ಜೊತೆನೂ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ್ಯಕ್ಚುಲಿ ನನ್ನ ಆ್ಯಸ್ ಎ ತಮ್ಮನ ಥರ ಹೇಳ್ಬೇಕಂದ್ರೆ ಡೌನ್ ಟು ಅರ್ತ್, ತುಂಬ ಖುಷಿ ಆಗುತ್ತೆ. ವಿನೋದ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ಅವರು ಆಸ್ ಎ ಹೀರೋ ವರ್ಕ್ ಮಾಡಲ್ಲ ಯಾವುದೇ ಸಿನಿಮಾ ಆದ್ರೂ, ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದು, ಎಲ್ಲದ್ರಲ್ಲೂ ಅವರು ಪ್ರತಿಯೊಂದರಲ್ಲೂ ಸಮಪಾಲಾಗಿ ನೋಡಿ, ಎಲ್ಲ ಯಾವುದೂ ತೊಂದರೆ ಆಗ್ದಂಗೆ ಎಲ್ಲ ಥರನೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಿ ತನ್ನದೇ ಆದ ಸಿನಿಮಾ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದರು. ಇವತ್ತಿಗೆ ಜೂನ್ 6ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ವಿಭಿನ್ನವಾದ ಪಾತ್ರ ಇದೆ ವಿನೋದ್ ಸರ್ದು. ಎಲ್ಲರೂ ನೋಡ್ಬೋದು, ಎಮೋಷನಲ್ ಆಗಿದೆ. ಆ್ಯಕ್ಚುಲಿ ನಾವೆಲ್ಲ ಒಂದು ಟೀಮ್ ಎಲ್ಲ ನೋಡಿದಾಗ ಕರೀನ ಕೂಗು ಅನ್ನೋ ಒಂದು ಆ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಅವ್ರದ್ದು ಆ ಸಿನಿಮಾದಲ್ಲಿ ಆ ಒಂದು ಫೀಲಿಂಗ್ಸ್ ಹೇಗೆ ಬರುತ್ತೆ, ಎಮೋಷನ್ಸು ಈ ಸಿನಿಮಾದಲ್ಲಿ ಆ ಥರ ಇದೆ. ಸ್ವತಃ ನಾನು ಕಣ್ಣೀರು ಹಾಕ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ಅವರು ಕಣ್ಣೀರು ಹಾಕೊಂಡಿದ್ದಾರೆ. ನಾನು ಒಂದು 4 ಸಲ ಸಿನಿಮಾ ನೋಡಿದ್ದೀನಿ.
ಈಗ ಸಾಂಗ್ ನೋಡಿದಾಗ ಆ ಒಂದು ಸೀನ್ ಎಲ್ಗೋ ಹೋದಾಗ ಈಗ ಕೂಡ ಒಂಚೂರು ನಮಗೆ ಆ ಎಮೋಷನ್ ಫೀಲ್ ಆಯಿತು. ಹಾಗಾಗಿ ಎಲ್ಲರಿಗೂ ಹೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಮತ್ತೆ ಮಾದೇವ ಅದ್ಭುತವಾಗಿ ಮೂಡಿ ಬಂದಿದೆ. ಅಂದರೆ ಬರೀ ರಶಸ್ ನೋಡಿದ್ದೀನಿ, ಪೂರ್ತಿ ಸಿನಿಮಾ ನೋಡಿಲ್ಲ. ಸುಮಾರು ಜನ ಹೇಳಿದಾಗೆ ನಮ್ಮ ವಿನೋದ್ ಸರ್ದು ಒಂದು ಲೆವೆಲ್ ಮೀರಿಸುತ್ತೆ. ಅವ್ರ ರಗಡ್ ಲುಕ್ಕಲ್ಲೇ ಒಂದು ಫೋಟೋ ತಗೊಳಕ್ ಹೋದಾಗಲೂ ಅವ್ರು ಹೇಳಿದ್ರು ಬೇಡ ಬ್ರದರ್ ದಯವಿಟ್ಟು ತಗೋಬೇಡಿ, ಇದೆಲ್ಲೂ ಹಾಕ್ಬೇಡಿ ಅಂದರು. ನಾನು ಅವತ್ತೇ ಫಸ್ಟ್ ಡೇ ಆ್ಯಕ್ಟಿಂಗ್ನಲ್ಲಿ ಅವ್ರ ಜೊತೆಲಿದ್ದೆ. ಅವಾಗಲೇ ಅನ್ನಿಸ್ತು ಇದು ಫಸ್ಟ್ ಟೈಮ್ ಈ ಕಂಟೆಂಟ್ ಬರ್ತಾ ಇರೋದು. ಆಮೇಲೆ ಈ ಕಂಟೆಂಟ್ ಯಾರು ಟಚ್ ಮಾಡಿರಲಿಲ್ಲ, ನಮ್ಮ ನವೀನ್ ರೆಡ್ಡಿ ಅವರು ತೊಗೊಂಡಿದ್ದಾರೆ. ಏನು ಬಿಟ್ಕೊಡಲ್ಲ ಸಿನಿಮಾ ಬಗ್ಗೆ, ಬಟ್ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕಾದ ಸಿನಿಮಾ. ಆಮೇಲೆ ಬಾಯಿಂದ ಬಾಯಿಗೆ ಹರಡುತ್ತೆ, ಸಿನಿಮಾ ಹಿಟ್ ಆಗುತ್ತೆ. ಆಮೇಲೆ ನಮ್ಮ ಶ್ರುತಿ ಅಮ್ಮ ಅವ್ರದ್ದು ಇದೆಯಲ್ಲ, ಅವ್ರ ಜೊತೆಗೆ ಸಮಕಾಲೀನವಾದ ಪಾತ್ರ ಅಂತ ಹೇಳ್ಬೋದು. ಅವ್ರ ಲುಕ್ಕು, ಅವ್ರ ಕಣ್ಣಲ್ಲಿ ಎರಡು ಇದರಲ್ಲೇ ನಾನೇ ಕಳೆದೋಗ್ಬಿಟ್ಟೆ. ನಾನು ಅವ್ರಿಗೆ ಅಸಿಸ್ಟೆಂಟ್, ನಾನು ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ, ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ. ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ನನ್ನ ಪಾತ್ರ. ಹೀರೋ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಎಲ್ಲ ಕಡೆ ನನ್ನ ಪಾತ್ರ ಸಂಚಾರ ಮಾಡುತ್ತೆ. ಕಡೆಗೆ ನಾನು ಬಚಾವ್ ಆಗ್ತೀನಿ, ಹೀರೋ ಕೈಯಿಂದ ನಾನು ಬಚಾವ್ ಆಗ್ತೀನಿ. ಟೋಟಲಿ ಈ ಕಂಟೆಂಟ್ ಇದುವರೆಗೂ ಬರದೇ ಇರುವಂತ ಒಂದು ಇದನ್ನ ತೆರೆ ಮೇಲೆ ಬರ್ತಾ ಇದೆ. ನಮ್ಮ ಕನ್ನಡ ಚಿತ್ರ ರಸಿಕರು 6ನೇ ತಾರೀಕು ಬರ್ತಿರೋ ಈ ಮಾದೇವನ ಎಲ್ಲ ರೀತಿಯಲ್ಲಿ ಹರಸಿ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಟೈಗರ್ ಪ್ರಭಾಕರ್ ಅವ್ರನ್ನ ನೆನೆಸ್ಕೊಂಡು ನನಗೇನು ಖುಷಿ ಅಂದರೆ, ಬಲರಾಮ ಫಿಲಮ್ ಶೂಟಿಂಗ್ ಹೋಗಿದ್ದೆ. ಆಗ ಸರ್ ನನ್ನ ಕ್ಯಾರವನ್ ಒಳಗಡೆ ಕರೆದು ಕೂರಿಸಿ, ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ಕರೆದು ನಾನು ಮಾತಾಡಿಸ್ತಾರೆ ಅಂತ. ಅಷ್ಟು ಖುಷಿಯಾಗಿ ಮಾತಾಡಿದ್ರು. ಇದೇ ನಮ್ಮ ಸರ್ ಏನಾದರೂ ಇದು ಒಂದು ವೇದಿಕೆ ಮೇಲೆ ಬಂದು ಮಾತಾಡಿದರೆ ಯಾವ ಥರ ಇರ್ತಾ ಇತ್ತು ಅಂತ ನೋಡೋಣ. ನೀವೆಲ್ಲರೂ ಕಾಡಲ್ಲಿರೋ ಟೈಗರ್ನ ನೋಡಿದ್ದೀರಾ? ಈ ಊರಲ್ಲಿರೋ ಟೈಗರ್ನ ನೋಡಿಲ್ಲ? ಈ ಟೈಗರ್ ಬರ್ಬೇಕು ಅಂದ್ರೆ ಇವತ್ತು ಈ 6ನೇ ತಾರೀಕು ನಿಮ್ಮೆಲ್ಲರ ಟೈಗರ್ ಗರ್ಜನೆ ಮಾಡಕ್ ಬರ್ತಾರೋ ಈ ನನ್ನ ಮರಿ ಟೈಗರ್. ಮರಿ ಟೈಗರ್ ಈ ಟೈಗರ್ಗೆ ನೀವೆಲ್ಲರೂ ಹೆಂಗೆ ಆಶೀರ್ವಾದ ಮಾಡಿದಿರೋ, ಈ ನನ್ನ ಮರಿ ಟೈಗರ್ಗೂ ಹೀಗೆ ಆಶೀರ್ವಾದ ಮಾಡ್ತೀರೋ ಅನ್ಕೋತೀನಿ. ಥ್ಯಾಂಕ್ ಯು. ಜೂನ್ 6 ಎಲ್ಲರೂ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಡೇಟ್ ಹೇಳ್ಬಿಡ್ತೀನಿ, ಚೆನ್ನಾಗಿ ರಿಜಿಸ್ಟರ್ ಆಗಲಿ. ಶ್ರುತಿ ಮೇಡಮ್ ನಮಸ್ತೆ. ತುಂಬ ಇವೆಂಟಿಗೆ ಬಂದಿಲ್ಲ, ಬ್ಯುಸಿ ಇದ್ವಿ. ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ತುಂಬ ಇವೆಂಟ್ಸ್ ಆಗಿದೆ, ಎಲ್ರಿಗೂ ಗೊತ್ತು ಯಾರ್ಯಾರು ಪಾತ್ರ ಏನು ಮಾಡಿದ್ದಾರೆ ಅಂತ. ವಿನೋದ್ ಸರ್, ಸೋನಲ್ ಮೇಡಮ್, ಶ್ರುತಿ ಮೇಡಮ್, ಮಹಾಲಕ್ಷ್ಮಿ ಮೇಡಮ್, ಅಚ್ಯುತ್ ಸರ್, ಕೀರ್ತಿ ಸರ್, ಕಾಕ್ರೋಚ್ ಎಲ್ಲ. ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದಮೇಲೆ ಎಲ್ಲರಿಗೂ ಹೀರೋ ಸರ್ ಬಿಟ್ರೆ ನೆಕ್ಸ್ಟ್ ಶ್ರುತಿ ಮೇಡಮ್ ತಲೆಯಲ್ಲಿ ಇರ್ತಾರೆ, ಅದಂತೂ ಡ್ಯಾಮ್ ಶ್ಯೂರ್. ಅದು ತಿನ್ನಕ್ ಬಿಟ್ಟವ್ರೆ ಅಂದ್ರೆ ಹಂಗಿಂಗಲ್ಲ ಮೇಡಮ್, ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಸಾರ್ ಹೇಳ್ದಂಗೆ ಭಯ ಆಗುತ್ತೆ ಡೆಫಿನೆಟ್ಲಿ, ಹಂಗೆ ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ. ಇನ್ನು ನಮ್ಮ ಟೆಕ್ನಿಷಿಯನ್ ವಿಷಯಕ್ಕೆ ಬಂದರೆ ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್, ಅವ್ರು ಮಿತಿ ಮೀರಿ ಮಾಡಿದ್ದಾರೆ ಕೆಲಸ. ಆ್ಯಕ್ಚುಲಿ ನನ್ನ ಸ್ವಲ್ಪ ತುಂಬ ಟೈಮ್ ತೊಗೊಂತು ಸಿನಿಮಾ. ಸೊ ಟೈಮ್ ಸಿಕ್ಕಿದ್ದು ಕೂಡ ಅವರು ಫುಲ್ ಪರ್ಫೆಕ್ಷನಿಸ್ಟ್ ಆಗಿ ಪ್ರತಿಯೊಬ್ಬರು ಅವರು ಡಿಪಾರ್ಟ್ಮೆಂಟಲ್ಲಿ CG ಅವರು ಆಗಿರ್ಬೋದು, ಸಂಗಮೇಶು, ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಕಿರಣ್, ನಮ್ಮ ಗುರು ಸರ್, ರಾಮ್ ಸರ್, ತುಂಬ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ. ಆಮೇಲೆ ನಾನು ಲಾಸ್ಟ್ ಮನೆ ಇದು ಪ್ರೆಸ್ ಮೀಟಲ್ಲಿ ನಮ್ಮ ಸೋನಲ್ ಮೇಡಮ್ ಬಗ್ಗೆ ಹೇಳಿ. ಸೋನಲ್ ಮೇಡಮ್ ಆ್ಯಕ್ಚುಲಿ ಒಂದು ಸೀನ್ ಇದೆ, ವಿತೌಟ್ ಗ್ಲಿಸರಿನ್, ಒಂದೇ ಒಂದು ಕಣ್ಣಲ್ಲಿ ಆ್ಯಕ್ಚುಲಿ ಅಳ್ಬೇಕಿತ್ತು. ಹಾಂ, ನಾನು ಅವರು ಮೇಕಪ್ ಅವ್ರಿಗೆ ಹೇಳ್ದೆ ಗ್ಲಿಸರಿನ್ ಹಾಕಿ ಅಂದ್ರೆ ಸರ್ ಬೇಡ ಅಂತಂದ್ರು. ಮಹಾನಟಿ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನೀವೇನು ಸಾವಿತ್ರಿನ ಅಂದೆ. ಸರ್ ನೋಡಿ ಸರ್ ನೀವೇ ಅಂತ ಅಂದ್ಬಿಟ್ಟು ಒಂದೇ ಕಣ್ಣಲ್ಲಿ 2 ಡ್ರಾಪ್ಸ್. ನಮ್ಗೆ ಶಾಕ್ ಆಗೋಯ್ತು, ತುಂಬ ಚೆನ್ನಾಗಿ. ಪ್ರತಿಯೊಬ್ಬರು ನಮ್ದ್ರಲ್ಲಿ ಹೆಂಗೆ ಅಂದ್ರೆ ನಮ್ಮ ಒಂಥರ ಪ್ರತಿ ಆರ್ಟಿಸ್ಟು ಲಡ್ಡು ಥರ ಸಿಕ್ಬಿಟ್ಟವ್ರೆ. ನಾವು ಏನು ಕೇಳ್ತೀವಿ ಅದಕ್ಕೆ ನಾವು ಸಗದಾಗಿ ಮಾಡ್ತಾರೆ. ನಾನು ತುಂಬ ಅವ್ರಿಗೆ ಕರೆಕ್ಷನ್ ಹೇಳಿದೆ ಕಮ್ಮಿ. ವಿನೋದ್ ಸರ್ಗಂತ ಜಾಸ್ತಿ ಕರೆಕ್ಷನ್ ಹೇಳಿದೆ ಸರ್, ಚೂರು ಜಾಸ್ತಿ ಕಮ್ಮಿ ಅಷ್ಟೇ. ಮಿಕ್ಕಿದ್ರೆ ಅವ್ರು ಮಾಡ್ತಾ ಇದ್ರು. ನಾವು ಫಸ್ಟ್ ಶಾಟ್ ಆ್ಯಕ್ಚುಲಿ ಕನಕ್ಪುರದಲ್ಲಿ ಅನ್ಸುತ್ತೆ ಮಾಡಿದ್ದು. ಫಸ್ಟ್ ಶಾಟ್ ನೋಡೋ ಸಖತ್ ಖುಷಿ ಆಗೋಯ್ತು ನಮಗೆ. ಅಂದರೆ ನಮಗೆ ಪಾತ್ರ ಇದು ಹ್ಯಾಂಗ್ ಮ್ಯಾನ್ ಅಂತ ಫಿಕ್ಸ್ ಆಗಿತ್ತು.
ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ಅಫ್ಕೋರ್ಸ್ ಎಲ್ರಿಗಿನ ನನಗೂ ಭಯ ಜಾಸ್ತಿ ಇತ್ತು. ಫಸ್ಟ್ ಶಾಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಸಮಾಧಾನ ಆಗೋಯ್ತು. ಅಮ್ಮಯ್ಯ ಅನ್ಕೊಂಡೆ, ಪರ್ಫೆಕ್ಟ್ ಚಾಯ್ಸ್. ಆಮೇಲೆ ನೆಕ್ಸ್ಟ್ ಲೆವೆಲ್ ಆ ಫ್ರೇಮ್ ಆ ಎಂಟ್ರಿ ಜೊತೆಗೆ ಅವ್ರನ್ನ ಇದಕ್ಕಿಂತ ಮುಂಚೆ ಬೇರೆ ತರ ನೋಡಿ ಇಲ್ಲಿ ಮಾನಿಟರ್ ಅಲ್ಲಿ ಇವ್ರು ನೋಡಿದ ತಕ್ಷಣ ನನಗೆ ಫುಲ್ ಫಿದಾ, ಸಖತ್ ಇಷ್ಟ ಆಗೋಯ್ತು. ಕ್ವಶನ್ಸ್ ನೀವು ಹ್ಯಾಂಡ್ಮ್ಯಾನ್ ಪಾತ್ರ ಅಂತ ಹೇಳಿದ ಕಾರಣ ಸಿನಿಮಾದ ಬಗ್ಗೆ ಮಾತಾಡಿದ್ವಿ. ಅದ್ರ ಜೊತೆಗೆ ನಿಮಗೂ ನಿರ್ಮಾಪಕರಿಗೆ ಕೇಳಿರುವಂತಹ ಪ್ರಶ್ನೆನ ಕೇಳಬೇಕು ಅನ್ನೋ ಒಂದು ಆಸೆ. ಹ್ಯಾಂಡ್ಮ್ಯಾನ್ ಅಂದ್ರೆ ಜೀವನ ಕಳೆಯುತ್ತೆ, ಬಟ್ ಇಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗಿರುವಂತ ಕೆಟ್ಟ ಗುಣ ಅಥವಾ ಕೆಟ್ಟ ಸಿಚುವೇಶನ್ ನ ಲೈಫ್ ಲಾಂಗ್ ಕಳೆದು ಹಾಕ್ತೀವಿ, ಅದನ್ನ ಹ್ಯಾಂಗ್ ಮಾಡ್ಬಿಡ್ತೀವಿ ಅಂದ್ರೆ ಆ ಗುಣ ಅಥವಾ ಆ ಸನ್ನಿವೇಶ ನಿಮ್ಮ ಲೈಫ್ ನಲ್ಲಿ ಯಾವುದು? ನಾನು ಎಲ್ಲರೂ ಸ್ವಲ್ಪ ಬೇಗ ನಂಬ್ತೀನಿ, ಆ ಗುಣನ ಹ್ಯಾಂಗ್ ಮಾಡಕ್ ಬಿಡ್ತೀನಿ. ಫಸ್ಟ್ ಬೇಗ ನಂಬಿಡ್ತೀನಿ ನಾನು, ಅದೊಂದು ಕೆಟ್ಟ ಬುದ್ಧಿ. ಸೊ ಕೊನೆಯದಾಗಿ ಜೂನ್ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಮಹಾದೇವ, ಇಲ್ಲಿ ತನಕ ಆ ಟೀಸರ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಒಂದು ಏನೋ ಇದೆ ಈ ಸಿನಿಮಾದಲ್ಲಿ, ಒಂದು ಕುತೂಹಲನ ಮೂಡಿಸ್ತಾ ಇದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡಿಗರಿಗೆ, ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೊಂದು ಎಮೋಷನ್ ಜರ್ನಿ ಆಕ್ಚುಲಿ. ಈ ಸಿನಿಮಾಗೆ ಬಂದವರು ಡೆಫಿನೆಟ್ ಆಚೆ ಹೋಗಿ ತುಂಬಾ ಖುಷಿ ಪಟ್ಟು ಇನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತಾರೆ. ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀನಿ, ತುಂಬಾ ಇಷ್ಟಪಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಇರೋ ಒಂದು ತುಂಬಾ ಕಮ್ಮಿ ಬಂದಿದೆ ಆಕ್ಚುಲಿ. ನಾನು ಪ್ರೌಡಾಗಿ ಹೇಳ್ತೀನಿ, ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ, ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಜೊತೆಗೆ ವಿನೋದ್ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರವ್ರಿಗೆ ಹೇಳಿಲ್ವ ತಿಂದಾಕ್ಬಿಟ್ಟವ್ರು ಪ್ರತಿಯೊಬ್ರು ಕೂಡ. ಅದೊಂದು ನನಗೆ ಸಖತ್ ಖುಷಿ ಅಂದ್ರೆ ಆ ವಿಷಯದಲ್ಲಿ. ಮತ್ತೆ ನಮ್ಮ ಲವ್ ಗುರು ಸುಮಂತ್ ಆಗಿರ್ಬೋದು, ಅವ್ರು ಇದರಲ್ಲಿ ಒಳ್ಳೆ ಕಾಮಿಡಿಯನ್ ಆಗಿ ಇದು ಮಾಡ್ತಾರೆ. ಮತ್ತೆ ನಮ್ಮ NTR ಸರ್, ಕಾರ್ತಿಕ್ ಅಷ್ಟೇ, ನಮ್ಮ ಮೈಕೋ ನಾಯ್ಡು ಸರ್ ಮಗ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ರು ತುಂಬಾ ಎಲ್ಲರೂ ಅವ್ರವ್ರ ಪಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅವ್ರು ಆಕ್ಚುಲಿ ಅಚ್ಯುತ್ ಸರ್ ಮಗನ ಪಾತ್ರ ಮಾಡಿದ್ದಾರೆ, ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಕ್ಚುಲಿ ಹೊಸಬ ಆದ್ರೂ ಕೂಡ ಅವ್ನ ಪಾತ್ರ ಸಖತ್ತಾಗಿ ಮಾಡಿದ್ದಾನೆ. ಆಕ್ಚುಲಿ ಅವ್ನ ಪಾತ್ರ ಎಂಡ್ ಆದ್ಮೇಲೆ ಸಿನಿಮಾ ಬೇರೆ ಲೆವೆಲ್ ಟರ್ನ್ ತಗೊಳುತ್ತೆ. ಆಕ್ಚುಲಿ ಈಸ್ ದ ಮೈನ್ ಟ್ವಿಸ್ಟ್ ಸಿನಿಮಾಗೆ. ಆಕ್ಚುಲಿ ಪ್ರತಿಯೊಬ್ರು ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಪಾತ್ರನ. ಆಕ್ಚುಲಿ ಥ್ಯಾಂಕ್ ಯು. ಸೂಪರ್ ನವೀನ್ ಅವರೇ, ಈ ಸಿನಿಮಾ ಮಾಡಿದ್ದಕ್ಕೆ ಹೆಮ್ಮೆ ಇದೆ ಅಂತ ನೀವು ಹೇಳಿದ್ರಿ. ಈ ತೆರೆ ಕಂಡ ಮೇಲೆ ಯಶಸ್ವಿಯಾಗಿ ಇಂಥ ನಿರ್ದೇಶಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದು ನಮ್ಮ ಹೆಮ್ಮೆ ಅಂತ ಹೇಳುವಂತ ದಿನ ಆದಷ್ಟು ಬೇಗ ಬರಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಹಾಗೆ ಈ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಜಯದೇವ್ ಫಿಲಿಮ್ಸ್ ಅಂತ ಸ್ನೇಹಿತರೆ, ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಆಕ್ಚುಲಿ ಅವರು ಬರಬೇಕಿತ್ತು, ಅಲ್ಲಿ ಟೈಮ್ ಕಮ್ಮಿ ಇರೋದ್ರಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಚಿನ್ನಾರಿ ಹಾಡು ಯಾವ ರೀತಿ ಮೂಡಿ ಬಂದಿದೆ, ಏನಿದ್ರೆ ಸ್ಪೆಷಾಲಿಟಿ? ಚಿನ್ನಾರಿ ಹಾಡು ನವೀನ್ ಸರ್ ನನಗೆ ಸಿಚುವೇಶನ್ ಹೇಳಲಿಲ್ಲ, ವಿಡಿಯೋನೇ ತೋರಿಸ್ಬಿಟ್ರು. ಆಲ್ರೆಡಿ ಶೂಟ್ ಆಗಿತ್ತದು, ಬಹಳ ಚೆನ್ನಾಗಿ ಆಲ್ರೆಡಿ ವಿಷುವಲ್ಸ್ ಬಿದ್ದಿತ್ತು ಅದ್ರ ಮೇಲೆ. ಆಮೇಲೆ ಒಂದು ಮಗು ಕ್ಯಾರೆಕ್ಟರ್ ಇದೆ, ಬಹಳ ಅದ್ಭುತವಾದ ಪಾತ್ರ ಮಾಡೋದು. ಅದು ಹೇಳ್ಬೋದು ಇಲ್ವೋ ನನಗೆ ಗೊತ್ತಿಲ್ಲ. ಅದು ಪ್ರಪಂಚನೇ ನೋಡದೆ ಇರುವಂತ ಒಂದು ಮಗು, ಅದು ಫಸ್ಟ್ ಟೈಮ್ ಪ್ರಪಂಚ ನೋಡುತ್ತೆ. ಅದಕ್ಕೆ ಒಂದು ಸಾಲು ಬರೆದಿದ್ದೀನಿ, ಇದು ಗೋಡೆ ಇಲ್ಲದವರು ಇದ ಮಾಡಿದವರು ಯಾರು ಅಂದ್ಬಿಟ್ಟು. ಇದು ಗೋಡೆ ಇಲ್ಲದವರು ಇದನ್ನ ಮಾಡಿದವರು ಯಾರು ಅಂದ್ಬಿಟ್ಟು. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ವಿನೋದ್ ಸರ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಸಮ್ ಪೋರ್ಷನ್ಸ್ ನೋಡಿದೀನಿ. ಸುಮ್ಮನೆ ಮಾಂಟೇಜ್ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳೋ ಒಂದು ಶಾರ್ಟ್ ಅಲ್ಲೂ ಕೂಡ ಅವರು ಪಾತ್ರದ ಒಳಗಡೆ ಇದ್ದಾರೆ, ಅಷ್ಟು ಅದ್ಭುತವಾಗಿ ಇದೆ. ಆಮೇಲೆ ಶ್ರುತಿ ಅಮ್ಮನ ಪಾತ್ರ ತುಂಬಾ ಚೆನ್ನಾಗಿದೆ, ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರತ್ಯುತ್ತನ್ ಅವ್ರಿಗೂ, ನವೀನ್ ಸರ್ಗೂ, ಇಡೀ ತಂಡಕ್ಕೂ ಥ್ಯಾಂಕ್ ಯು. ಶೈಲೇಶ್ ಅವರ ಒಂದು ಕ್ಯೂರಿಯಾಸಿಟಿ ಮೂಡಿಸಿದ್ರಿ. ಪ್ರಪಂಚ ನೋಡದೇ ಇರೋ ಮಗು ಅಂತ. ಕೋರ್ಸ್ ಮಗು ಹುಟ್ಟಿದಾಗ ಪ್ರಪಂಚ ಅದು ಹೊಸದೇನೆ, ಅದರಲ್ಲೂ ಒಂದೇನೋ ಒಂದು ಕ್ಯೂರಿಯಾಸಿಟಿ ಇದೆ ಅನ್ನೋ ರೀತಿ ಆಯ್ತು ನಿಮ್ಮ ಮಾತಲ್ಲಿ. ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ಅಂಡ್ ಶುಭವಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಕ್ಕೆ. ಇಲ್ಲಿಗೆ ಬಂದಿರೋ ಎಲ್ಲ ಮೀಡಿಯಾವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಮಹಾದೇವ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಪ್ರೆಸ್ ಮೀಟ್ ಹೇಳೋ ತರ 3 ವರ್ಷ ಹಿಂದೆ ನನ್ನ ಮಾಜಿ ಜೊತೆಗೆ ಜರ್ನಿ ಶುರು ಆಗಿದೆ. ಇಲ್ಲಿವರೆಗೂ ನಾನು ಒಂದು ಕಂಪೋಸರ್ ಆಗಿ ಒಂದು 10-12 ಸಿನಿಮಾಗಳು ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನ್ನ ಕೆರಿಯರ್ಗೆ ಒಂದು ಚಾಲೆಂಜಿಂಗ್ ಸಿನಿಮಾ. ಯಾಕಂದ್ರೆ ಇಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾಗಳು ಒಂದು ಕಾಲೇಜ್ ಸ್ಟೋರಿ ಇರ್ಬೋದು, ಇಲ್ಲ ಹಾರರ್, ಡಿಫ್ರೆಂಟ್ ಕೈಂಡ್ ಆಫ್ ಜನರ್ಸ್. ಬಟ್ ಒಂದು ಕಮರ್ಷಿಯಲ್ ಸಿನಿಮಾ ಅನ್ನೋದು ಖಂಡಿತ ಮಹಾದೇವ ನನ್ನ ಕೆರಿಯರ್ ಅಲ್ಲಿ ಫಸ್ಟ್ ಸಿನಿಮಾ. ಅಂಡ್ ಅದಕ್ಕೆ ನಾನು ನ್ಯಾಯ ಮಾಡ್ತೀನಿ ಅಂತ ನಂಬಿ ನನಗೆ ಅವಕಾಶ ಕೊಟ್ಟರು ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ, ಮತ್ತೆ ಅದಕ್ಕೆ ಸಪೋರ್ಟ್ ಮಾಡೋ ವಿನೋದ್ ಸರ್ಗೆ, ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಅಂಡ್ ಕೇಶವ್ ಸರ್ ಕೂಡ ತುಂಬಾ ಥ್ಯಾಂಕ್ಸ್, ಸುಮಂತ್ ಸರ್ಗೂ. ಅಂಡ್ ಈ ಸಿನಿಮಾದಲ್ಲಿ ನೀವು ಕೇಳಿದ್ರ ಆಲ್ರೆಡಿ ಎದೆಯಲ್ಲಿ ತಂಗಳಿನ ಹಾಡು ತುಂಬಾ ಹಿಟ್ ಆಗಿದೆ. ಅದ್ರ ಜೊತೆಗೆ ಮೇಕಿಂಗ್ ಸಾಂಗ್
ಸೊ ಒಳ್ಳೆ ಒಳ್ಳೆ ಸಿಂಗರ್ಸ್ನ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ನ, ಯಾಕಂದ್ರೆ ಮೇನ್ ಸಿನಿಮಾ ಇದು 80s ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ ಸೌಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿನೂ ನಾವು ಮೇಂಟೈನ್ ಮಾಡಿ ಇನ್ಸ್ಟ್ರೂಮೆಂಟ್ಸ್ ರುದ್ರವೀಣೆ ಅದು ಮತ್ತೆ ಬನ್ಸೂರಿ ತುಂಬಾ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ರಿಕಾರ್ಡಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಅದಕ್ಕೆ ತುಂಬಾ ವಿನೋದ್ ಸರ್ ಇನ್ಪುಟ್ಸ್ ತುಂಬಾ ಇದೆ. ಅಂಡ್ ಡೈರೆಕ್ಟರ್ ಅವರು ನನಗೆ ಕೊಟ್ಟಿರೋ ಒಂದು ಸಿನಾಪ್ಸಿಸ್ ಅಂಡ್ ಬಿಫೋರ್ ಶೂಟಿಂಗ್ ಮುಂಚೆ ನಾನು ಆಲ್ಮೋಸ್ಟ್ 70% ಬೀಜ ಫಿನಿಶ್ ಮಾಡಿ ಅಂಡ್ ಸಿನಿಮಾ ನೋಡಿದ್ಮೇಲೆ ಅದಕ್ಕೆ ಇನ್ನು ಆಡೆನ್ಸ್ ಎಲ್ಲ ಮಾಡಿದ್ವಿ ಅಂಡ್ ಇನ್ನು ಹಾಡುಗಳು ಬರುತ್ತೆ. ತುಂಬಾ ಬಿಟ್ ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ ಅಂಡ್ ರೀಡ್ ಕಾರ್ಡ್ ತುಂಬಾ ಚಾಲೆಂಜ್ ಅನಿಸ್ತು ಅಂಡ್ ಎಂಜಾಯ್ ಮಾಡಿದ್ವಿ, ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ದಯವಿಟ್ಟು ಜೂನ್ 6ನೇ ತಾರೀಕು ಥಿಯೇಟರ್ ಬರುತ್ತೆ. ಇದು ಖಂಡಿತ OTT ಸಿನಿಮಾ ಅಲ್ಲ, ಥಿಯೇಟರ್ ಸಿನಿಮಾ. ನೋಡಿ ನೀವು ವಿಸಿಲ್ ಚಪ್ಪಾಳೆ ಮಾಡಲೇಬೇಕು, ಕೊಡಲೇಬೇಕು ಅಂಡ್ ಅಪ್ರಿಷಿಯೇಷನ್ ಖಂಡಿತ ಚೆನ್ನಾಗಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಅಂಡ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ವಿನೋದ್ ಪ್ರಭಾಕರ್ ಸರ್ ಪರ್ಫಾರ್ಮೆನ್ಸ್ ನ ಭೂತೋ ನ ಭವಿಷ್ಯತ್ ಆ ರೇಂಜ್ ಅಂತೂ ಖಂಡಿತ ಇರುತ್ತೆ. ನಟ ವಿಶ್ವರೂಪ ನೋಡ್ತೀರಾ ಸರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ಪ್ರದ್ಯುತ್ ಅವರೇ, RR ಮಾಡುವಾಗ ನೀವು ಇಡೀ ಸಿನಿಮಾ ನೋಡಿರ್ತೀರಾ, ಬಹಳ ಇಷ್ಟವಾದಂತ ಅಂಶ ಯಾವುದು ಅಂತ ಏನಾದ್ರು ಹೇಳ್ಬೋದಾ? ಮ್ಯಾಮ್, ಫಸ್ಟ್ ಹೇಳ್ಬೇಕಂದ್ರೆ ಸಾರ್ ಪರ್ಫಾರ್ಮೆನ್ಸ್, ಸಾರ್ ಕ್ಯಾರೆಕ್ಟರ್ ಡಿಸೈನ್. ಯಾಕಂದ್ರೆ ಒಂದು ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಏನಿದೆಯೋ ಅದು ಸಿನಿಮಾದಲ್ಲಿ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಆ ಸಾರ್ ಪ್ರಮೋಷನ್ಸ್ ಅಲ್ಲಿ ಹೇಳಿದಾರೆ ಒಂದು ತುಂಬಾ ಕ್ರೂರವಾಗಿರೋ ಪಾತ್ರ, ಅದಾದ್ಮೇಲೆ ತುಂಬಾ ಸಾಫ್ಟ್, ಅದಾದ್ಮೇಲೆ ರಾಕ್ಷಸ. ಆ ವೇರಿಯೇಷನ್ಸ್ ಅಂಡ್ ಸಾರ್ ಕೊಟ್ಟರು ಆ ಒಂದು ಏನಂತಾರೆ ಡೈಲಾಗ್ಸ್ ಇರಲ್ಲ. ಈ ಸಿನಿಮಾದಲ್ಲಿ ಸಾರ್ಗೂ ಡೈಲಾಗ್ಸ್ ಇರಲ್ಲ, ತುಂಬಾ ಕಮ್ಮಿ ಇರುತ್ತೆ. ಒಂದು ನೀವು ಫುಲ್ ಸಿನಿಮಾ ಡೈಲಾಗ್ಸ್ ಇಟ್ಟರು ಒಂದು 5 ನಿಮಿಷನೂ ಇರಲ್ಲ, ತುಂಬಾ ಕಮ್ಮಿ. ಎಲ್ಲ ಪರ್ಫಾರ್ಮೆನ್ಸ್ ಸೊ ಅದ್ಭುತವಾಗಿ ಮಾಡಿದ್ದಾರೆ. ಎಷ್ಟು ಸತಿ ಆಲ್ಮೋಸ್ಟ್ 300-400 ಸತಿ ನೋಡಿರ್ತೀವಿ ಮಾಡೋವಾಗ. ಸೊ ಅದು ನಮ್ಗೆ ಇನ್ನೂ ಆ ಜೋಶ್ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಅದ್ರ ಜೊತೆಗೆ ಶ್ರುತಿ ಅಮ್ಮ ಆಗ್ಲಿ, ಸೋನಾಲ್ ಮ್ಯಾಮ್ ಎಲ್ಲ ತುಂಬಾ ಚೆನ್ನಾಗಿ ಅವರ ಕ್ಯಾರೆಕ್ಟರ್ಸ್ ನ ಮಾಡಿದ್ದಾರೆ. ಅಂಡ್ ನನ್ನ ಖಂಡಿತ ನಂಬಿಕೆ ಇದೆ ನಮ್ದು ನೆಕ್ಸ್ಟ್ ಲೀಗ್ ಹೋಗುತ್ತೆ ನಮ್ಮ ಸಿನಿಮಾ ಅಂತ, ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನಂಬಿಕೆ ಖಂಡಿತ. ಸೂಪರ್ ಸರ್, ಅದೇ ರೀತಿಯಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರದ್ಯುತ್ ಅವರೇ. ಈ ಹಾಡುಗಳ ಮೂಲಕ ಮತ್ತಷ್ಟು ಯಶಸ್ಸು ನಿಮಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಸರ್, ಏನಾಗುತ್ತೋ ಆಗ್ಲಿ, ಇವತ್ತು ನಿಮ್ಮ ಮಾತನ್ನ ಕೇಳಿ ಬಿಡೋಣ ಸರ್. ನಮಸ್ಕಾರ ಇಂದ ಶುರು ಮಾಡಿ. ನಮಸ್ಕಾರ, ನನ್ನ ಹೆಸರು ಕೇಶವ್ ಅಂತ, KR ಪರಮು, ದೇವಸಂದ್ರ. ನೀವು ಜಾಸ್ತಿ ಬಿಸಿಲು ನೋಡಿದ್ರೆ ಹೆದರ್ಕೋತಾ ಇದ್ದಾರೆ, ಎಲ್ಲರೂ ಶಾಂತವಾಗಿದ್ರಿ. ಹೇಳಿ ಸರ್, ಮಾದೇವ ಯಾವ ರೀತಿಯ ಸಿನಿಮಾ, ನಿಮಗೆ ಎಷ್ಟಿಷ್ಟ ಆಯ್ತು ಈ ಸಿನಿಮಾಗೆ ದುಡ್ಡು ಹಾಕಿ ಒಂದು ನಿರ್ಮಾಪಕರಾಗಿ ಚಲನಚಿತ್ರ ರಂಗದಲ್ಲಿ ವಾದಾರ್ಪಣೆ ಈ ರೀತಿ ಒಂದು ಅದ್ಭುತವಾದ ಸಿನಿಮಾ? ಮಾದೇವ ಪಿಕ್ಚರ್ ತೆಗಿಯೋಕ್ಕೆ ತುಂಬಾ ಸಾಹಸ ಮಾಡಿದ್ದೀನಿ. 2 ವರ್ಷದಿಂದ ನಾವು ವಿನೋದ್ ಪ್ರಭಾಕರ್ ಸರ್ ಜೊತೆ ಎತ್ಕೊಂಡು ಮಾಡ್ತಾ ಇದ್ದೀವಿ. ಆಮೇಲೆ ವಿನೋದ್ ಪ್ರಭಾಕರ್ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಆಮೇಲೆ ಶ್ರುತಿ ಮೇಡಮ್ ಅವರು ಒಂಥರ ಭಯಂಕರ. ಸೋನಲ್ ಮೇಡಮ್ ಅವರು, ಕಿಟ್ಟಿ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲ ಮೇಡಮ್, ನಿಮ್ದು ಆಕ್ಟಿಂಗು ಅಯ್ಯೋ ಸಾಧ್ಯ ಇಲ್ಲ ಮೇಡಮ್, ಭಯ ಆಗ್ತೈತಿ. ಓದಿಯೋದು ಎಲ್ಲ ಮಾಡ್ತಾ ಇರ್ತೀವಿ. ಓಕೆ, ಆಮೇಲೆ ಎಲ್ಲರಿಗೂ ನಮ್ಮ ಮೀಡಿಯಾ ಮಿತ್ರರಿಗೆ ನಾನು ಏನು ಕೇಳ್ಕೊಂಡಂತಂದರೆ, ದಯವಿಟ್ಟು ಎಲ್ಲರೂ ನಮ್ಮ ಚೆನ್ನಾಗಿ ಪ್ರಮೋಷನ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡ್ಬೇಕಂತೇಳಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಮಾತುಗಳನ್ನ ಕೇಳಿಸ್ಕೊಡ್ತಾ ಇದ್ರೆ ನಾನು ಅವರು ಬಾಯಿ ಒಣಗ್ತಾ ಇದೆ. ಅವ್ರು ಆವಾಗಿಂದ ಹಿಂಗಿಂಗ್ ಮಾಡ್ತಾ ಇದ್ದಾರೆ, ಅದನ್ನ ನೋಡ್ತಾ ಇದ್ದೀನಿ. ಸರ್, ಯಾಕೆ ಸರ್ ಇಷ್ಟು ಅದ್ಭುತವಾದ ಸಿನಿಮಾ ಅಂತ ನಮ್ಗೆ ಈಗಲೇ ಭರವಸೆ ಬರ್ತಾ ಇದೆ. ಟೀಸರ್ ನೋಡಿದಾಗ, ಮೇಕಿಂಗ್ ನೋಡಿದಾಗ ಧೈರ್ಯವಾಗಿ ಮಾತಾಡ್ಬೋದು. ಅಂತಹ ಒಳ್ಳೆ ಸಿನಿಮಾ ಇದಾಗುತ್ತೆ, ಜನರ ಪ್ರೀತಿ ಅಷ್ಟು ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಮೈಕ್ ಇಟ್ಕೊಂಡು ಮಾತಾಡಕ್ ಬರಲ್ಲ, ಮೈಕ್ ತೆಗೆದ್ಬಿಟ್ಟು ಜೋರಾಗಿ ಮಾತಾಡಿ. ನಿಮ್ಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ, ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಬಂದ್ರೆ, ಈ ಸಿನಿಮಾದಲ್ಲಿ ನಾವು ಈ ಹ್ಯಾಂಗ್ ಮ್ಯಾನ್ ಪಾತ್ರವನ್ನ ನೋಡಿದ್ವಿ, ಆ ಹಗ್ಗ ನೋಡಿದ್ವಿ. ಒಂದ್ ಪ್ರಶ್ನೆ ಏನು ಅಂದ್ರೆ, ನಮ್ಮೆಲ್ಲರ ಲೈಫ್ನಲ್ಲೂ ಏನಾದ್ರೂ ಒಂದು ನೆಗೆಟಿವ್ ಗುಣ ಆಗಿರ್ಬೋದು, ನೆಗೆಟಿವ್ ಸನ್ನಿವೇಶ ಆಗಿರ್ಬೋದು, ಯಾವ್ದಾದ್ರು ನೆಗೆಟಿವ್ ಇದ್ದೇ ಇರುತ್ತೆ. ನಿಮ್ಮ ಜೀವನದಿಂದ ಅಂಥ ಒಂದು ನೆಗೆಟಿವಿಟಿನ ನೀವು ಈ ಜನ್ಮದುದ್ದಕ್ಕೂ ದೂರ ಮಾಡ್ಬೇಕು, ಶಾಶ್ವತವಾಗಿ ದೂರ ಮಾಡ್ಬೇಕು ಅಂದ್ರೆ ಆ ನೆಗೆಟಿವ್ ಗುಣ ಅಥವಾ ಸನ್ನಿವೇಶ ಯಾವುದು? ವಿನೋದ್ ಪ್ರಭಾಕರ್ ಆಕ್ಟಿಂಗ್ ಮೇಡಮ್. ಸರ್, ಅದನ್ನ ದೂರ ಮಾಡ್ಬೇಕಂತಿದ್ದೀರಾ? ಮತ್ತೆ ಅಯ್ಯೋ, ಅವ್ರ ಪ್ರಶ್ನೆನೇ ಅರ್ಥ ಆಗಿಲ್ಲ ಸರ್. ನಿಮ್ಮ ಲೈಫಿಂದ ಯಾವ್ದಾದ್ರು ಒಂದು ನೆಗೆಟಿವ್ ಗುಣ ಅಥವಾ ನೆಗೆಟಿವ್ ಸಿಚುವೇಶನ್
ಶಾಶ್ವತವಾಗಿ ದೂರ ಮಾಡ್ಬೇಕು, ಅದನ್ನ ಹಿಂಗೆ ಮೂಟೆ ಕಟ್ಟಿ ಬಿಸಾಕ್ಬೇಕು ಅಂದ್ರೆ ಅದು ಯಾವುದು ಸರ್? ಯಾವುದಿಲ್ಲ ಮೇಡಮ್, ನೆಗೆಟಿವೇ ಇಲ್ವಾ ಸರ್? ಎಲ್ಲ ಚೆನ್ನಾಗಿರ್ಬೇಕು ಮೇಡಮ್. ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಗುಣಗಳಿಲ್ಲ, ಯಾವುದಿಲ್ಲ ಯಾವ ನೆಗೆಟಿವ್ ಸನ್ನಿವೇಶ ನಡೆದಿಲ್ಲ ಇಲ್ಲ ಇಲ್ಲ ಸರ್. ಸರ್. ನಿಮ್ಮಂಥವ್ರು ಈ ಪ್ರಪಂಚಕ್ಕೆ ಬೇಕು. ನೆಗೆಟಿವ್ ನೋಡದೆ ಇರುವಂತ ಲೈಫ್ನಲ್ಲಿ ನೆಗೆಟಿವಿಟಿ ನೋಡದೆ ಇರ್ಲಿ. ಈ ಸಿನಿಮಾದ ಮೂಲಕ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಜಾಸ್ತಿ ಆಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಥಿಯೇಟರ್ ಬಂದು ಪಿಕ್ಚರ್ ನೋಡ್ಲಿ ಅಂತ ಹೇಳಿ ಮೇಡಮ್. ನೀವ್ ಹೇಳಿ ಸರ್, ನಿಮ್ಮ ಬಾಯಾರೆ ಹೇಳಿ. ಹೇಳಿ ಎಲ್ಲ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ನಮ್ಮ ತಂಡನ ಆರೈಸಿ. ಒಂದು ಮಾತು ಇವ್ರನ್ನ ಕಲಿಸ್ಕೊಡೋದಕ್ಕಿಂತ ಮುಂಚೆ ಹೇಳಬೇಕು, ಸ್ವಲ್ಪ ದುಡ್ಡು ಬಂದಾಗ ಎಷ್ಟೋ ಜನರಿಗೆ ತಲೆ ಕತ್ತ ಮೇಲೆ ನಿಲ್ಲಲ್ಲ. ಅಂಥದ್ರಲ್ಲಿ ಇಷ್ಟು ದುಡ್ಡಿನ ಶ್ರೀಮಂತಿಕೆ ಇದ್ರೂ ಕೂಡ ಆ ವ್ಯಕ್ತಿತ್ವದ ಶ್ರೀಮಂತಿಕೆಯನ್ನ ಬಿಟ್ಕೊಟ್ಟಿಲ್ಲ. ಇಷ್ಟು ಹಂಬಲ್ ಆಗಿ, ಸಿಂಪಲ್ ಆಗಿ, ಮುಗ್ಧತೆಯನ್ನ ಉಳಿಸ್ಕೊಂಡು ಮಾತಾಡ್ತಾ ಇದಾರಲ್ಲ. ಶುಭವಾಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಶ್ವ ಸರ್.